ऋषिभ्यो नमो महभ्यो नमो गुरुभ्यः। ओम शांति शांति शांति. ಅವಸ್ಥೆಗಳಿಗೆ ಒಂದಕ್ಕೊಂದಕ್ಕೆ ಯಾವ ಸಂಬಂಧವೂ ಇಲ್ಲ. ಹಿಂದೆ ಅವಸ್ಥೆಗಳ ವಿಶಾಲತನ ಮೊದಲನೇ ಅವಸ್ಥೆಯು ಎಷ್ಟು ವಿಶಾಲವಾಗಿದೆ, ಎಷ್ಟು ದೊಡ್ಡದಿದೆ ಅನ್ನೋದು ಹೇಳಿದೆ. ಆಧ್ಯಾತ್ಮಿಕ ಪ್ರಪಂಚ, ಆದಿ ಭೌತಿಕ ಪ್ರಪಂಚ, ಆದಿ ದೈವಿಕ ಪ್ರಪಂಚ ಅಂದರೆ ಇಡೀ ಪ್ರಪಂಚವೆಲ್ಲ, ದೇಶ ಕಾಲ ದೃಶ್ಯ ರಾಶಿ ಯಾವುದಿದೆಯೋ ಅದೆಲ್ಲ ಎಚ್ಚರದ ಅವಸ್ಥೆಯಲ್ಲಿ ಅಡಕವಾಗಿದೆ ಅಂತ ಮೊದಲನೇ. ಎರಡನೇದರಲ್ಲಿ ಎಚ್ಚರದಲ್ಲಿ ತೋರಿಕೊಂಡ ಪ್ರಪಂಚವು ಎಚ್ಚರದಲ್ಲಿಯೇ ಕಟ್ಟು ಬಿದ್ದಿದೆ, ಕನಸಿನಲ್ಲಿ ತೋರಿಕೊಂಡ ಪ್ರಪಂಚವು ಕನಸಿನಲ್ಲಿಯೇ ಕಟ್ಟು ಬಿದ್ದಿದೆ. ಅವು ಒಂದಕ್ಕೆ ಒಂದು ಇಂದ್ರಿಯಕರಣಾದಿಗಳು ಹೋಗುವುದಿಲ್ಲ, ಬರುವುದಿಲ್ಲ ಅಂತನ್ನೋದು ಎರಡನೇ ಹೆಜ್ಜೆ. ನಿನ್ನೆ ಅನುಭವದ ಹೆಚ್ಚುಗಾರಿಕೆ ಅಂತ ಹೇಳಿದೆ. ಈ ಅನುಭವವಿದೆಯಲ್ಲ, ತತ್ವಶಾಸ್ತ್ರಕ್ಕೆ ಮೂಲಾಧಾರವಾಗಿದೆ. ಈ ಅನುಭವವನ್ನು ಯಾರು ಗುರುತಿಸಿಕೊಳ್ಳುವುದಿಲ್ಲವೋ ಅವರಿಗೆ ಆತ್ಮತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವಂತಿಲ್ಲ. ಯಾಕೆ ಅಂದರೆ ಇಂದ್ರಿಯ ಕರಣಾದಿಗಳನ್ನು ಉಪಯೋಗಿಸಿ ಆತ್ಮನನ್ನು ತಿಳಿದುಕೊಳ್ಳುವುದಕ್ಕೆ ಬರುವಂತಿಲ್ಲ. ಅವು ಅನಾತ್ಮವಾಗಿವೆ. ಅವುಗಳಿಗೆ ಸ್ವತಂತ್ರವಾಗಿ ಇರುವ ಯೋಗ್ಯತೆ ಇಲ್ಲ. ಹೀಗಿರುವಾಗ ಆತ್ಮನನ್ನು ತಿಳಿದುಕೊಳ್ಳುವುದಕ್ಕೆ ಶರೀರದಿಂದ ಹಿಡಿದು ಅಹಂಕಾರದ ಪರ್ಯಂತ ಇರುವ ಈ ಆಧ್ಯಾತ್ಮಿಕ ವಿಧಿಯಲ್ಲ, ಇದರ ಪ್ರಯೋಜನವಿಲ್ಲ. ಆದ್ದರಿಂದಲೇ ಅನುಭವ ಅಂತ ಹೇಳುವಾಗ ಇಂದ್ರಿಯಗಳ ಅನುಭವ, ಮನಸ್ಸಿನ ಅನುಭವ ಅಥವಾ ಅಂತಃಕರಣದ ಅನುಭವ ಲೋಕದಲ್ಲಿ ಪ್ರಸಿದ್ಧವಾಗಿದೆ. ಈ ಎರಡು ಅನುಭವಕ್ಕಿಂತಲೂ ಬೇರೆಯಾದ ಮೂರನೇ ಅನುಭವ ಇದ್ದುಕೊಂಡಿದೆ. ಈ ಇಂದ್ರಿಯಗಳ ಅಂತಃಕರಣದ ಅನುಭವ ಅಂತ ಹೇಳುವಾಗ ಜೀವನು ಇವುಗಳನ್ನು ಉಪಯೋಗಿಸಿಕೊಂಡು ವಿಷಯವನ್ನು ಅನುಭವ ಮಾಡ್ತಾ ಇದ್ದಾನೆ. ಈ ಅನುಭವವಿದೆಯಲ್ಲ, ಇವು ಪರಿಚ್ಛಿನ್ನ ರೂಪವಾಗಿ ಇದ್ದುಕೊಂಡಿರುತ್ತದೆ. ಇದು ಸರಿ ತಪ್ಪು ಅನ್ನುವುದನ್ನು ಈ ಮೂರನೇ ಅನುಭವ ಇದೆಯಲ್ಲ ಇದು ತೋರಿಸಿಕೊಡುತ್ತದೆ. ಇದನ್ನು ನೇರಾದ ಅನುಭವ ಅಂತಲೂ ಕರೀತಾರೆ. ಯಾಕೆಂದ್ರೆ ಇದರಲ್ಲಿ ಇಂದ್ರಿಯಗಳನ್ನು, ಮನೋಬುದ್ಧಿಗಳನ್ನು ಉಪಯೋಗಿಸುವುದಿಲ್ಲ. ಏನಾದರೂ ತಿಳಿಯುವ ಪ್ರಸಂಗದಲ್ಲಿ ಯಾವುದನ್ನಾದರೂ ಉಪಯೋಗಿಸಿ ತಿಳಿದುಕೊಳ್ಳುತ್ತಾರಲ್ಲ, ಅದು ನೇರಾಗಿ ಅಲ್ಲ. ಈಗ ಕಣ್ಣು ರೂಪವನ್ನು ನೋಡುತ್ತಿದೆ, ಅದಕ್ಕೆ ನೇರಾಗಿ ನೋಡುವ ಯೋಗ್ಯತೆ ಇಲ್ಲ. ಬೆಳಕಿನ ಸಹಾಯವೂ ಬೇಕು. ಕತ್ತಲೆ ಆಯಿತು ಅಂದ್ರೆ ಕಣ್ಣಿಗೆ ರೂಪವು ತೋರಿಕೊಳ್ಳುವುದಿಲ್ಲ. ಆದ್ದರಿಂದಲೇ ಬೆಳಕು ಉಪಯೋಗಿಸ್ತಾ ಇದ್ದಾರೆ. ಆದರೆ ಈ ಅನುಭವ ಅಂತ ಹೇಳುತ್ತಿದೆಯಲ್ಲ, ಇದಕ್ಕೆ ಯಾವ ಸಹಾಯವೂ ಬೇಕಾಗಿಲ್ಲ. ಶರೀರವಾಗಲಿ, ಇಂದ್ರಿಯಗಳಾಗಲಿ, ಪ್ರಾಣಗಳಾಗಲಿ, ಮನೋಬುದ್ಧಿ ಚಿತ್ತ ಅಹಂಕಾರಗಳಾಗಲಿ ಇರಬೇಕಾಗುತ್ತಿಲ್ಲ. ಅದಕ್ಕಾಗಿಯೇ ಇದನ್ನು ಶಾಸ್ತ್ರದಲ್ಲಿ ಸಾಕ್ಷಿ ಅಂತ ಕರೆಯುತ್ತಾರೆ. ಸಾಕ್ಷಿ ಅಂದ್ರೆ ಸಾಕ್ಷಾತ್ ದ್ರಷ್ಟರಿ ಸಂಜ್ಞಾಯಾಮ್ ಸಾಕ್ಷಿ, ನೇರಾಗಿ ನೋಡುವವನು ಅಂತನ ಅದರ ಅರ್ಥ, ನೇರಾಗಿ ಬೆಳಗುವವನು ಅಂತನ ಅದರ ಅಭಿಪ್ರಾಯ. ಅದು ಇಂದ್ರಿಯ ಕರಣಾದಿಗಳನ್ನು ಉಪಯೋಗಿಸಿ ಅಭ್ಯಾಸವಾಗಿದೆಯಲ್ಲ, ಯಾವುದನ್ನು ಉಪಯೋಗಿಸ್ತಾ ಇದ್ರ ಯಾಕೆ ತಿಳಿಯಾಕ್ ಬರ್ತೈತಿ ಅಂತ ಕಲ್ಪನೆ ಬರುತ್ತಿದೆಯಲ್ಲ, ಅದನ್ನು ಸರಿಯಾಗಿ ಅನುಭವದಲ್ಲಿ ಇರುವುದನ್ನೇ ತೋರಿಸುವುದಕ್ಕಾಗಿ
ಪ್ರತಿಯೊಬ್ಬರೂ ನಿದ್ರೆಯ ಅನುಭವವನ್ನು ಮಾಡ್ತಾ ಇದ್ದೀರಿ. ಅಲ್ಲಿ ಯಾವ ಕರ್ಣಗಳನ್ನು ಉಪಯೋಗಿಸಿ ತಿಳ್ಕೊಂಡಿದ್ದೀರಿ ಹೇಳ್ರಿ. ಯಾವುದಾದರೂ ಕರ್ಣವಿದ್ದರೆ ನಿದ್ರೆ ಹತ್ತುತ್ತಿದೆಯೇ? ಎಲ್ಲ. ಹಾಗಾದ್ರೆ ನಿದ್ರೆಯ ಅನುಭವ ಆಗಿದೆಯೋ ಇಲ್ಲವೋ? ಗಪ್ಪಗಡದ ಮಲಗಿದ್ದೆ, ನಿಸಗಿರಲಿಲ್ಲ, ಸತ್ತಂಗ ಬಿದ್ದಿದ್ದೆ ಅಂತ ಹೀಗೆಲ್ಲ ಲೋಕದಲ್ಲಿ ರೂಢಿ ಇದೆಯಲ್ಲ. ಯಾವುದರಿಂದ ತಿಳಿದಿದ್ದೀರಿ? ಶರೀರದಿಂದ ತಿಳಿದೇನಿ, ಇಂದ್ರಿಯಗಳಿಂದ ತಿಳಿದೇನಿ, ಮನಸ್ಸಿನಿಂದ ತಿಳಿದೇನಿ, ಬುದ್ಧಿಯಿಂದ ತಿಳಿದೇನಿ ಅಂತ ಹೇಳಿದ್ರೆ ನಿದ್ರೆಯ ಅನುಭವ ಈ ಇಂದ್ರಿಯ ಕರ್ಣಾದಿಗಳಿಗೆ ಗೋಚರವಾಗುತ್ತಿದೆಯೇ? ಇವು ಇದ್ರ ನಿದ್ರೆ ಹತ್ತುತ್ತಿದೆಯೇ? ಹಾಗಾದ್ರೆ ಪ್ರತಿಯೊಬ್ಬರ ಅನುಭವದಲ್ಲಿ ಐತೋ ಇಲ್ವೋ? ಇದೆ. ಆದ್ರೆ ಈಗ ಏನ್ ಬೇಕಾಗಿದೆ ಅಂದ್ರೆ ಯಾವುದರಿಂದ ಅದರ ಅನುಭವ ಮಾಡಿದ್ದೇವೆ, ನಿದ್ರೆ ಹತ್ತಿತ್ತು, ಚೆನ್ನಾಗಿ ನಿದ್ರೆ ಮಾಡಿದೆ ಅಂತ ಹೇಳುವಾಗ ಹೇಗೆ ಅನುಭವಿಸಿದ್ರಿ ಅದನ್ನು, ಅದು ಬೇಕಾಗಿ. ಪ್ರತಿಯೊಬ್ಬರು ಹೇಳುತ್ತಾರೆ ಗಪ್ಪುಗಡದ ನಿದ್ರೆ ಹತ್ತಿತ್ತು, ಚೆನ್ನಾಗಿ ನಿದ್ರೆ ಮಾಡಿದೆ ಅಂತ ಹೇಳುವುದುಂಟು. ಆದ್ರೆ ಯಾವುದರಿಂದ ತಿಳ್ಕೊಂಡಿದ್ದೀರಿ ಅದನ್ನು, ಅದೇ ಬಂದಿರು. ಸರಿಯಾಗಿ ನೋಡಿಕೊಂಡ್ರೆ ಅದು ನೇರಾದ ಅನುಭವ ಅಂತ ಹೇಳ್ತೈತಲ್ಲ, ಅದನ್ನೇ ಶಾಸ್ತ್ರದಲ್ಲಿ ಸಾಕ್ಷಿ ಅಂತನೂ ಕರೀತೈತಿ, ನೇರಾದ ಅನುಭವ ಅಂತ ಹೇಳ್ತೈತಿ. ಅದನ್ನು ಮೂರನೇ ಅನುಭವ ಅಂತನೂ ಹೇಳುವುದುಂಟು. ಯಾಕಂದ್ರೆ ಇಂದ್ರಿಯಗಳ ಅನುಭವ, ಅಂತಃಕರಣದ ಅನುಭವ ಇವು ಎರಡಕ್ಕಿಂತಲೂ ಅದು ಬೇರೆಯಾಗಿದೆ. ಆದ್ದರಿಂದ ಈ ಅನುಭವದ ಹೆಚ್ಚುಗಾರಿಕೆಯನ್ನು ನಿನ್ನೆ ಹೇಳಿದೆ. ಈ ಅನುಭವ ಇದೆಯಲ್ಲ, ಇದು ಯಾವುದನ್ನು ಬೆಳಗುತ್ತಿದೆಯೋ ಅದು ಬೆಳಗುವಾಗ ಇದೂ ಎಚ್ಚರ, ಇದೂ ಕನಸು, ಇದೂ ನಿದ್ರೆ ಹೀಗೆ ತಿಳಿಯುವುದಿಲ್ಲ. ನೆನಪಿನಲ್ಲಿ ಇಟ್ಟುಕೊಂಡಿರಬೇಕು. ಯಾಕೆ ಅಂದ್ರೆ ಇಂದ್ರಿಯಗಳ ಮನಸ್ಸಿನ ವ್ಯವಹಾರ ನಡೆಯುವಾಗ ಇದೂ ಕದ, ಇವನೂ ಮನುಷ್ಯ, ಇದೂ ಹುಳಿ, ಇದೂ ಒಪ್ಪು, ಇದೂ ಸುಖ, ಇದೂ ದುಃಖ, ಹೀಗೆ ಅರ್ಥ ಅಭ್ಯಾಸ ಆಗಿದೆ. ಇದು ವಿಶೇಷ ರೂಪವಾಗಿ ಹೀಗೆ ತಿಳಿದ ಕರ್ಣಗಳನ್ನು ಉಪಯೋಗಿಸಿ ತಿಳಿದ ಅಭ್ಯಾಸವಾಗಿದೆ. ಆದ್ರೆ ಈ ಅನುಭವ ಇದೆಯಲ್ಲ, ಅದು ಇದೂ ಎಚ್ಚರ, ಇದೂ ಕನಸು, ಇದು ಹೀಗರಿಯುವುದಿಲ್ಲ. ಹಾಗೆ ಇಟ್ಟುಕೊಂಡಿರುವುದು ಬುದ್ಧಿ. ಬುದ್ಧಿಗೆ ಏನಾದರೂ ಒಂದು ಇರಬೇಕು, ನಾಮವಾಗಲಿ ರೂಪವಾಗಲಿ ಇರಬೇಕು, ದೇಶವಾಗಲಿ ಕಾಲವಾಗಲಿ ಇರಬೇಕು, ಯಾವುದಾದರೂ ಒಂದು ವಿಷಯವಿರಬೇಕು. ಆ ವಿಷಯವು ಭೇದದಿಂದ ಕೂಡಿಕೊಂಡಿರಬೇಕು. ಎಷ್ಟು ಇರಬೇಕು ಈ ಬುದ್ಧಿ? ಆದ್ದರಿಂದಲೇ ವ್ಯವಹಾರ ಮಾಡುವಾಗ ಈ ಬುದ್ಧಿಯನ್ನಿಟ್ಟುಕೊಂಡು ಅರಿತು ಅಭ್ಯಾಸವಾಗಿರುವುದರಿಂದ ತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಇದು ಬರುವುದಿಲ್ಲ ಅಂತ ಶಾಸ್ತ್ರದಲ್ಲಿ ಹೇಳಿರುವುದು. ಅದು ಹೇಳಿದರೂ ಸಹಿತ ಗೊತ್ತಿಲ್ಲದೆ ಇರುವುದರಿಂದ ಅದನ್ನು ಉಪಯೋಗಿಸಬೇಕು. ಅದನ್ನ ಬಿಟ್ಟರೆ ಇನ್ನೇನೈತಿ ಅಂತ ಈ ಕಲ್ಪನೆ ಬಂದ. ಶಾಸ್ತ್ರಕಾರರು ಅದನ್ನೇ ಉಪಯೋಗಿಸ್ತಾ ಇರುವುದು, ಕೇಳುವವರು ಅದನ್ನೇ ಉಪಯೋಗಿಸಿ ನೋಡಿಕೊಳ್ಳುವುದಕ್ಕೆ ಹೋಗ್ತಾರ. ಇದನ್ನು ಉಪಯೋಗಿಸಿದ್ರೆ ಅದು ಮರೆಯಾಗ್ತದೆ. ಯಾಕೆ ಅಂದ್ರೆ ಈ ಅನಾತ್ಮ ಇರುವುದರಿಂದಲೇ ಆತ್ಮನು ಇರುವಂತೆ ಗೊತ್ತಾಗುವಲ್ಲ. ಇವುಗಳನ್ನು ಯಾವಾಗ ಬಿಡಿಸಿಕೊಳ್ಳುತ್ತೀರೋ ಆ ಇರುವಂತೆ ಆತ್ಮನು ತಿಳಿದು ಬರುತ್ತಾನೆ. ಅದಕ್ಕಾಗಿ ಶಾಸ್ತ್ರದಲ್ಲಿ ಉಪಾಧಿಯನ್ನು ಸಂಪೂರ್ಣವಾಗಿ ಯಾವಾಗ ಬಿಡುತ್ತೀರೋ ಆಗ ನೀವೇ ಇದ್ದುಕೊಂಡಿರ್ತೀರಿ, ನೀವೇ ಆತ್ಮನಾಗಿರುತ್ತೀರಿ, ಪರಮಾತ್ಮನಾಗಿರುತ್ತೀರಿ ಅಂತ ಹೇಳ. ಆದ್ದರಿಂದಲೇ ಅದನ್ನು ತಿಳಿದುಕೊಳ್ಳುವ ಪ್ರಸಂಗದಲ್ಲಿ ಈಗ ಎಲ್ಲರಿಗೂ
ಅನುಭವದಲ್ಲಿ ಇದ್ದುಕೊಂಡಿರುವ ಈ ಅನುಭವದ ಸುದ್ದಿಯನ್ನು ಹೇಳಬೇಕು ಅಂತ ಹೇಳಿದೆ. ಅದನ್ನೇ ನೇರಾದ ಅನುಭವ ಅಥವಾ ಮೂರನೇ ಅನುಭವ. ಶಾಸ್ತ್ರದಲ್ಲಿ ಯಾರಿಗೆ ಅಂತರ್ಮುಖತ್ವವು ಬಂದಿದೆಯೋ ಅವರಿಗೆ ತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿದೆ ಅಂತ ಹೇಳಿ. ಅಂತರ್ಮುಖತ್ವ ಅಂದ್ರೆ ಇಂದ್ರಿಯಗಳನ್ನು ಮನಸ್ಸನ್ನು ಬಿಡಿಸಿಕೊಂಡಿರುವುದು ಅಂತ. ಅದು ಅನುಭವದಲ್ಲಿ ಐತಿ. ಯಾವಾಗ ನಮಗ ಹಿಂದಕ್ಕ ಸರಿಯುವ ತನ ಬರ್ತೈತಿ, ಇಂದ್ರಿಯಗಳ ವ್ಯವಹಾರ ಮನಸ್ಸಿನ ವ್ಯವಹಾರ ಇಲ್ಲದಾಗ ನಮಗೆ ಹಿಂದಕ್ಕ ಜಗ್ಗಿದಂತೆ ತೋರಿಕೊಳ್ಳುತ್ತಿದೆ. ಆದ್ದರಿಂದಲೇ ಅಂತರ್ಮುಖತ್ವ ಅಂತ ಶಾಸ್ತ್ರದಲ್ಲಿ ಕರೆದಿರ್ತದೆ. ಅಂತರ್ಮುಖ ಅಂದ್ರ ಈ ಮುಖವನ್ನು ಹಿಂಗ ಒಳಗೆ ತಿರುಗಿಸುವುದು ಅಲ್ಲ. ಇಂದ್ರಿಯಗಳ ಮನೋಬುದ್ಧಿಗಳ ವ್ಯವಹಾರ ಬಿಡಿಸು. ಇವುಗಳ ವ್ಯವಹಾರ ಬಿಟ್ಟು ಅಂದ್ರೆ ತಾನಾಗಿಯೇ ಹಿಂದಕ್ಕೆ ಸರುತ್ತದೆ. ಅವಾಗ ಹಿಂದಕ್ಕೆ ಜಗ್ಗಿಕೊಂಡಂತೆ ಆಗುತ್ತದೆ. ಅದು ಅನುಭವದಲ್ಲೇ ಐತಿ. ನಿದ್ರೆ ಬರ್ಬೇಕಾದ್ರೆ ಈಗ ಹಿಂದಕ್ಕೆ ಜಗ್ತಿರ್ತೈತಿ ನೋಡ್ರಿ. ಇವನು ಪಕ್ಕದಲ್ಲಿ ಕುಂತವ್ರು ಯಾರಾದ್ರೂ ನೋಡಿದ್ರೆ ಶಾಸ್ತ್ರ ಹೇಳುವಾಗ ನಿದ್ರಿ ಮಾಡ್ತಾನಂತ ಅಂದ್ಗಿಂದಾರು ಅಂತ ಕಣ್ಣು ಹೀಗೆ ತೆಗಿಬೇಕು ಅಂತ ತೆಗಿಸಿಕೊಡುವುದಿಲ್ಲ. ಹೀಗೆ ಜಗ್ತಿರ್ತೈತಿ. ಅವಾಗ ಹೇಳಿದ್ದು ಒಂದಿಟ್ಟು ಕೇಳ್ದಂಗಾಗುತ್ತೆ, ಆಮೇಲೆ ಕೇಳುವುದಿಲ್ಲ. ಯಾಕಂದ್ರೆ ಹಿಂದಕ್ಕೆ ಹಿಂಗ್ ಹೋಗ್ತೈತಿ, ಮತ್ ಹಿಂಗ್ ಬರ್ತೈತಿ, ಹೀಗಿದ್ದುಕೊಂಡಿದ್ದು. ಆದ್ದರಿಂದಲೇ ಅಂತರ್ಮುಖ ಅನ್ನುವಾಗ ಇಂದ್ರಿಯಗಳ ಕರಣಗಳ ವ್ಯವಹಾರ ಬಿಟ್ಟಾಗ ಮಾತ್ರ ಅಂತರ್ಮುಖ ಅಂತ ಹೇಳುವ ಮಾತು ಬಂತೈತಿ. ಸರ್ವರಿಗೂ ಇಂಥದ್ದೆಲ್ಲ ಅನುಭವದಲ್ಲಿರುವುದೇ. ಇಲ್ಲದನ್ನು ಹೇಳಿದ್ರೆ ಯಾರು ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಆದ್ರೆ ಇದರಲ್ಲಿ ಒಂದು ವ್ಯವಸ್ಥೆ ಮಾತ್ರ ಐತಿ. ಏನ್ ವ್ಯವಸ್ಥೆ ಐತಿ? ಅಂತರ್ಮುಖ ಆಗುವಾಗ ನಿದ್ರೆ ಬರ್ತೈತಲ್ಲ, ಅದು ಉಪಯೋಗ. ಯಾಕಂದ್ರೆ ನಿದ್ರೆಗೆ ಹೋಯ್ತು ಅಂದ್ರೆ ವಿಚಾರ ಮಾಡಿ ತಿಳಿಯುವುದಕ್ಕೆ ಎಲ್ಲಿ ಗೊತ್ತಾಗುತ್ತೆ ತತ್ವನ. ಅದಕ್ಕಾಗಿ ಇವನು ಸಾಧನದಿಂದ ಇಂದ್ರಿಯಗಳ ಕರಣಗಳ ವ್ಯವಹಾರ ಬಿಡಿಸಿದ್ರೆ ಆಗಲೇನೆ ಇವನಿಗೆ ಈ ಅನುಭವದಲ್ಲಿ ನಿಲುಗಡೆ ಬರುತ್ತದೆ. ಈಗ ಹೇಳ್ತಕ್ಕಲ್ಲ ನೇರಾದ ಅನುಭವ ಅಂತ ಹೇಳುತ್ತಲ್ಲ, ಸಾಕ್ಷಿ ಅಂತ ಪ್ರಯೋಗ ಮಾಡಿದೆಯಲ್ಲ, ಇದು ಗೊತ್ತಾಗುತ್ತದೆ. ಆದ್ದರಿಂದಲೇ ಈ ಅನುಭವವೇ ತತ್ವ ತಿಳಿಬೇಕು ಅಂತ ಯಾವನು ಹೊರಟಿದ್ದಾನೆಯೋ ಅವನು ಈ ಅನುಭವವನ್ನು ಉಪಯೋಗಿಸಿಕೊಂಡ್ರೆ ಇರುವಂತೆ ತನ್ನ ಆತ್ಮಸ್ವರೂಪವೇ ಪರಮಾತ್ಮನಾಗಿದೆ ಅಂತ ಗೊತ್ತಾಗುತ್ತೆ. ಯಾಕೆ ಇವನು ಇಷ್ಟ ಇದ್ದವನು ಪರಮಾತ್ಮ ಹೇಗಾಗ್ತಾನೋ ಈಗ ತಿಳಿಯುವುದಿಲ್ಲ. ಉಪಾಧಿಯಿಂದ ಕೂಡಿಕೊಂಡಿರುವಾಗ ಮೂರ್ಗೇಣದೇನಿ ಅಂತ ಭಾವನೆ ಬಂದಕ್ಕೆ ಇವನಿಗೆ. ಈ ಉಪಾಧಿ ಬಿಟ್ಟು ಅಂದ್ರೆ ಅಳತೆಯಿಲ್ಲದ ಸ್ವರೂಪ. ಆದ್ರೆ ಇದರಲ್ಲಿ ಈಗ ಅವಸ್ಥಾತ್ರಯವನ್ನಿಟ್ಟುಕೊಂಡು ಹೇಳ್ತಾ ಇದ್ದಾರಲ್ಲ, ಇದರಲ್ಲಿ ಒಂದು ಹೆಚ್ಚುಗಾರಿಕೆ ಏನೈತಿ ಅಂದ್ರೆ ಬರೇ ಒಂದು ಶರೀರದ ಅಳತೆಯಲ್ಲಿ ಇದ್ದುಕೊಂಡಿರುವವನನ್ನು ನೋಡುವುದಕ್ಕೆ ಹೊರಟಿಲ್ಲ. ಈಗ ಇದು ಗೊತ್ತಾಗದೇನೆ ಕೆಲವರು ಈ ಶರೀರದ ಅಳತೆಯಲ್ಲಿ ಇದ್ದುಕೊಂಡಿರುವ ಆತ್ಮನನ್ನು ತಿಳ್ಕೊಳ್ಳುವುದಕ್ಕೆ ಹೊರಟಿದ್ದಾರಲ್ಲ, ಅವರು ಮತ್ತು ಪರಿಚ್ಛಿನ್ನ ರೂಪವಾದ ಆತ್ಮನಲ್ಲಿಯೇ ನಿಲ್ತಾ ಇದ್ದಾರೆ. ಈಗ ಅವಸ್ಥೆಯನ್ನು ಹೇಳುತ್ತಿದೆಯಲ್ಲ, ಈ ಇಡೀ ಅವಸ್ಥೆಯನ್ನು ನೋಡಿಕೊಳ್ಳುವಾಗ ಸರ್ವ ಜೀವರಿಗೂ ಇದ್ದುಕೊಂಡಿರುವ ಸಂಪೂರ್ಣ ಉಪಾಧಿಗಳೆಲ್ಲ ಅವಸ್ಥೆಯಲ್ಲಿ ಇದ್ದುಕೊಂಡಿರು. ಆದ್ದರಿಂದಲೇ ನಿಮಗೆ ಎಚ್ಚರ ಬಂದಿಲ್ಲ ಜೀವರದರಂತೆ ಯಾಕೆ ಗೊತ್ತು, ಜೀವರಿಗೆ ಶರೀರೇಂದ್ರಿಯಾದಿಗಳು ಇವೆ ಅಂತ ಯಾಕೆ ಗೊತ್ತು ಅಂತ ಕೇಳಿರಿ. ಅದಕ್ಕನ ಅವಸ್ಥೆಯ ವಿಷಾದತನವನ್ನು ಹೇಳಿ ಬಹಳ ದೊಡ್ಡದಿದೆ. ಅಂದ್ರೆ ಜೀವರಾಶಿಯನ್ನು, ದೇಶವನ್ನು, ಕಾಲವನ್ನು, ಪ್ರಪಂಚವನ್ನು
ತನ್ನಲ್ಲಿ ಅಡಕ ಮಾಡಿಕೊಂಡು ಇಟ್ಟುಕೊಂಡಿದೆ. ಆದ್ದರಿಂದ ಇಂಥ ಅವಸ್ಥೆಯನ್ನು ನೋಡುವಾಗ ಇವನಿಗೆ ಪರಿಚ್ಛಿನ್ನತನ ಅನ್ನುವ ಸುದ್ದಿಯೇ ಇರು. ಅದಕ್ಕನ ಶ್ರುತಿಯಲ್ಲಿ ವೈಶ್ವಾನರ ಪ್ರಥಮ ಪಾದ. ವೈಶ್ವಾನರ ಅಂದ್ರೆ ವಿಶ್ವಶೇ ನರಹ ವೈಶ್ವಾನರ, ವಿಶ್ವೇ ನರಹ ವೈಶ್ವಾನರ ಅಂತ ಆಚಾರ್ಯರು ಬಿಡಿಸಿ ತೋರಿಸಿರು. ಇಡೀ ವಿಶ್ವವನ್ನೇ ಅವಸ್ಥೆಯಲ್ಲಿ ಹಾಕಿ ನೇರಾಗಿ ನೋಡುವವನ ಇದ್ದಾನಲ್ಲ, ಅವನಿಗೆ ವೈಶ್ವಾನರ ಅಂತ ಹೆಸರು. ಅಂದ್ರೆ ವ್ಯಾಪಕ ರೂಪನಾದ ಆತ್ಮ. ಹೀಗೆ ನೋಡುವುದಕ್ಕೆ ಬಂದಾಗ ಇವನಿಗೆ ಶರೀರದ ಅಳತೆ ಆತ್ಮ ಅನ್ನೋದು ಉಳ್ಕೊಳ್ಳುತ್ತಿದೆಯ ಎಲ್ಲ. ಮತ್ತೇನು ಸಲೀಸಾಗಿ ಸರ್ವರಿಗೂ ಆತ್ಮನಾಗಿರುವ, ಸರ್ವರಿಗೂ ಸ್ವರೂಪವಾಗಿರುವ ಪರಮಾತ್ಮನೇ ನನ್ನ ಆತ್ಮ ಅಂತ ಹೀಗೆ ಅನುಭವ ಬರ್ತೈತಿ. ಅದಕ್ಕನ ಆಚಾರ್ಯರು ಹೇಳುವಾಗ ಸರ್ವ ಪಿಂಡಾತ್ಮರ ಸ್ವರೂಪವುಳ್ಳವನು ಅಂತ ಭಾಷ್ಯದಲ್ಲಿ ಹೇಳಿರು. ಪಿಂಡಾತ್ಮ ಅಂದ್ರೆ ಈ ಶರೀರದ ಸಿಕ್ಕೊಂಡಿದ್ದಾನಲ್ಲ ನಾನು ಅಂತ, ಇವರ ಸ್ವರೂಪವೆಲ್ಲ ಇವನೇ ವೈಶ್ವಾನರನೇ. ಅಂದ್ರೆ ಇಡೀ ವಿಶ್ವಕ್ಕೆ ಅವನು ಆತ್ಮನು. ಈಗ ಕಥೆ ಹೇಳುವುದಿಲ್ಲ. ಏನು ಅಂದ್ರೆ ಇಡೀ ಅವಸ್ಥೆಯನ್ನು ನೋಡುವುದಕ್ಕ ನಿಮಗ ಬಂತು ಅಂದ್ರೆ ಮನೆಗೆದ್ದು ಹೋಗ್ಬೇಕಾದದ್ದಿಲ್ಲ. ಈಗಲೇ ಇಲ್ಲಿಯೇ ನೀವು ವೈಶ್ವಾನರನು ಅಂತ ಅನುಭವ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿದೆ ಅಂತ ಹೇಳಕ್ ಬಂದ. ಅದಕ್ಕನ ಅನುಭವದ ಹೆಚ್ಚುಗಾರಿಕೆ ಅಂತ ಹೇಳಿರು. ನೋಡುವುದಕ್ಕೆ ಮಾತ್ರ ಬರಬೇಕು. ನೋಡ್ಬೇಕಾದ್ರೆ ಇವನು ಇಂದ್ರಿಯ ಕರಣಾದಿಗಳ ವ್ಯವಹಾರವನ್ನು ಹಿಂದಕ್ಕೆ ಸರಿಸಬೇಕು. ಅವುಗಳನ್ನು ಬಿಡಿಸಿಕೊಂಡಿರಬೇಕು. ಹಾಗಾದ್ರೆ ನೋಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಅವನ್ನ ಬಿಡಿಸಿಕೊಳ್ಳದೆ ಇದ್ದರೆ ಏನ್ ಮಾಡುತ್ತೆ ಅಂದ್ರೆ ಈ ಮನಸ್ಸು ಐತಲ್ಲ ಹೀಗ್ ಮಾಡ್ತೈತಿ. ನೋಡ್ಬೇಕು ಅಂತ ಅಂತೈತಿ, ಕಣ್ಣು ಮುಸ್ತೈತಿ, ಕರ್ಗ ಕಾಣಿಸ್ತೈತಿ. ಯಾಕೆ ಹೀಗಾಗುತ್ತಿದೆ? ಸಾಧನಾ ಮಾಡಿದ್ದೀಯ ನೀನು, ಮತ್ತು ಸಾಧನಾ ಮಾಡದೇ ಇದ್ರೆ ಇವು ಹೇಗ್ ಬಿಡ್ತಾವು? ಬಿಡುದಿಲ್ಲ. ಮತ್ತ ಅನುಭವದಲ್ಲಿ ನಿಲ್ಲಕ್ ಬರುವುದಿಲ್ಲ. ಅದಕ್ಕಾಗಿಯೇ ಈ ಅನುಭವವನ್ನೇ ಉಪಯೋಗಿಸ್ರಿ, ಇಂದ್ರಿಯ ಕರಣಾದಿಗಳನ್ನು ಉಪಯೋಗಿಸಬೇಡ್ರಿ ಎನ್ನುವುದಕ್ಕಾಗಿ ಇಂದ್ರಿಯಗಳ ಅನುಭವ, ಮನಸ್ಸಿನ ಅನುಭವ ಇವೆರಡಕ್ಕಿಂತಲೂ ಬೇರೆಯಾದ ಈ ನೇರಾದ ಅನುಭವವಿದೆ ಅಥವಾ ಮೂರನೇ ಅನುಭವವಿದೆ ಅಂತ ಹೇಳಿರು. ಈಗ ಅವಸ್ಥೆಗಳಿಗೆ ಒಂದಕ್ಕೊಂದಕ್ಕೆ ಸಂಬಂಧವಿಲ್ಲ ಅನ್ನೋದನ್ನು ನಾಲ್ಕನೇ ಹೆಗ್ಗುರುತಿನಲ್ಲಿ ತೋರಿಸ್ತಾ ಇದ್ದಾರೆ. ಮೂರು ಅವಸ್ಥೆಗಳು ಒಂದಕ್ಕೊಂದು ಸಂಬಂಧವಿಲ್ಲದೆ ಸ್ವತಂತ್ರವಾಗಿರುವೆಂಬುದನ್ನು ಲಕ್ಷ್ಯದಲ್ಲಿಟ್ಟುಕೊಂಡಿರುವುದು ಈ ಮಾರ್ಗವನ್ನು ಹಿಡಿದದ್ದರ ನಾಲ್ಕನೇ ಹೆಗ್ಗುರುತು. ಸಾಮಾನ್ಯ ಜನರ ಭಾವನೆ ಹೇಗಿರುವುದೆಂದರೆ, ಎಚ್ಚರವೆಂಬುದು ಈ ಮೂರರಲ್ಲಿ ಎಲ್ಲಕ್ಕೂ ಮುಖ್ಯವಾದ ಅವಸ್ಥೆಯು, ಇದರಲ್ಲಿಯೇ ನಿಜವಾದದ್ದೆಲ್ಲವೂ ಇದ್ದುಕೊಂಡಿರುವುದು, ಕನಸಿನಲ್ಲಿ ಕಾಣುವುದೆಲ್ಲ ಬರೀ ಹುಸಿ ತೋರಿಕೆ, ನಿದ್ರೆಯಲ್ಲಿ ಯಾವ ಹುರುಳು ಇಲ್ಲ. ಹೀಗೆ ಎಚ್ಚರಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಟ್ಟು ಅದರ ಕಣ್ಣಿಂದ ಮಿಕ್ಕೆರಡು ಅವಸ್ಥೆಗಳನ್ನು ಅಳೆಯುವ ಕಡೆಗೆ ಸಾಮಾನ್ಯ ಜನರಿಗೆ ಅಲ್ಲದೆ ಅನೇಕ ದರ್ಶನಕಾರರಿಗೂ ಒಲವು ಹೆಚ್ಚಾಗಿರುತ್ತದೆ. ಈ ಸಲ್ಲದ ಅಭಿಪ್ರಾಯದ ಹಿಡಿತದಿಂದ ಕೊಸರಿಕೊಂಡು ಸ್ವತಂತ್ರವಾಗಿ ವಿಚಾರ ಮಾಡಿದ ಹೊರತು ತತ್ವದ ಅನ್ವೇಷಣೆಗೆ ನಾವು ಅರ್ಹರಾಗಲಾರೆವು. ಈಗ ನಾಲ್ಕನೇ ಹೆಗ್ಗುರುತು ಹೇಳುವಾಗ ಅವಸ್ಥೆಗಳಿಗೆ ಒಂದಕ್ಕೊಂದಕ್ಕೆ ಸಂಬಂಧವಿಲ್ಲ ಅಂತ ತೋರಿಸ್ತಾ ಇದ್ದಾರೆ. ಈಗ ನಮಗೆ ಸಾಮಾನ್ಯವಾಗಿ ಏನಿದೆ, ಎಚ್ಚರದ ಅವಸ್ಥೆಯ ಅಭಿಮಾನ ಇದ್ದುಕೊಂಡಿದೆ. ಕನಸು ನಿದ್ರೆಯನ್ನು ನೋಡುವಾಗ
ಎಚ್ಚರದ ಅಭಿಮಾನದ ದೃಷ್ಟಿಯಿಂದಲೇ ಕನಸನ್ನು ನಿದ್ರೆಯನ್ನು ನೋಡ್ತೀವಿ. ಕನಸು ಏನೈತ್ರಿ? ಸುಳ್ಳು ಏನೇನೋ ತೋರ್ತೈತಿ. ಇದ್ರೆ ಸುಮ್ಮನೆ ಬಿದ್ದಿರ್ತಿದೆ. ಏನು ಸಂಶೋಧನೆ ಮಾಡಾಕ್ ಬಂದೀತ, ಏನಾದ್ರೂ ತಿಳಿಯಾಕ್ ಬಂದೀತ, ಎದಕ್ ಉಪಯೋಗ ಐತಿ? ಹೀಗೆ ಇಟ್ಟುಕೊಂಡಿದ್ದಾನೆ. ಅದು ಸರಿಯಲ್ಲ. ಅನುಭವದಲ್ಲಿ ಇರುವಂತೆ ನೋಡಿ ನಿರ್ಣಯ ಮಾಡಬೇಕು ಅಂತ ಹೀಗೆ ಹೇಳ್ತಾ ಇರು. ಎಚ್ಚರ ಇರುವಾಗ ಕನಸು ನಿದ್ರೆ ಇರುವುದಿಲ್ಲ. ಇದು ಪ್ರತಿಯೊಬ್ಬರ ಅನುಭವದಲ್ಲಿ ಐತೋ ಇಲ್ಲವೋ? ಕನಸು ಇರುವಾಗ ಎಚ್ಚರ ನಿದ್ರೆ ಇರುತ್ತಿದೆಯೇ? ನಿದ್ರೆ ಇರುವಾಗ ಎಚ್ಚರ ಕನಸುಗಳು ಇರುತ್ತಿದೆಯೇ? ಇಲ್ಲ. ಹೀಗೆ ಅನುಭವದಲ್ಲಿ ಇದ್ದುಕೊಂಡು ಹೀಗಿರುವಾಗ ಎಚ್ಚರಕ್ಕೂ ಕನಸಿಗೂ ಎಂತ ಗೆಳೆತನ ಆಗೈತಿ ಹೇಳು. ಕನಸಿಗೂ ನಿದ್ರೆಗೂ ಯಾವಾಗ ಹೊಂದಿಕೊಂಡು ಇರ್ತಾವು? ಹುಡುಗರು ಹೆಗಲ ಮೇಲೆ ಕೈ ಹಾಕೊಂಡು ಹೋಗ್ತಾ ಇರ್ತಾರಲ್ಲ ರಸ್ತೆ ಮೇಲೆ, ಹಾಗೆ ಎರಡು ಅವಸ್ಥೆಗಳು ಒಂದಕ್ಕೊಂದು ಕೂಡಿಕೊಂಡು ಹೆಗಲ ಮೇಲೆ ಕೈ ಹಾಕೊಂಡದನ್ನು ತೋರಿಸ. ಹಾಗಿಲ್ಲ. ಮತ್ತೆ ಹೇಗದವು? ನಿದ್ರೆ ಇತ್ತೋ ಎಚ್ಚರ ಕನಸು, ಕನಸಿತ್ತೋ ಎಚ್ಚರ ನಿದ್ರೆ, ಎಚ್ಚರ ಇತ್ತೋ ಕನಸು ನಿದ್ರೆ. ಮತ್ತ ಸಂಬಂಧ ಅಂದ್ರೆ ಏನು? ಸಂಬಂಧ ಇರಬೇಕಾದ್ರೆ ದೇಶದ ಸಂಬಂಧ, ಕಾಲದ ಸಂಬಂಧ, ವಂಶಾವಳಿಯ ಸಂಬಂಧ ಹೀಗಿರ್ತದೆ. ದೇಶ, ಎಚ್ಚರದ ದೇಶವೇ ಬೇರೆ, ಕನಸಿನ ದೇಶವೇ ಬೇರೆ. ದೇಶದಲ್ಲಿ ಅವಸ್ಥೆಗಳಾಗೋದಿಲ್ಲ, ನೆನಪಿನಲ್ಲಿ ಇಟ್ಟುಕೊಂಡಿರಬೇಕು, ಅನುಭವದಲ್ಲಿ ನೋಡ್ಬೇಕು. ದೇಶದಲ್ಲಿ ಅವಸ್ಥೆಗಳಾದ್ರೆ ಹೇಗಿರ್ಬೇಕು? ಈ ದೇಶದಿಂದ ಹೀಗೆ ಬರ್ಬೇಕು ನಮಗೆ ಅವಸ್ಥೆಗಳು. ಹಾಗೆ ಬರುತ್ತಿದೆಯೇ? ಇಲ್ಲ. ನಮಗೆ ಎಚ್ಚರ ಆದ್ರೆ ದೇಶ ತೋರ್ತದೆ, ಎಚ್ಚರ ಆದ್ರೆ ಕಾಲ ತೋರ್ತದೆ. ಇದೇ ದೇಶ ಇದೇ ಕಾಲ ಕನಸಿನಲ್ಲಿರುವುದು. ಕನಸಿನಲ್ಲಿರುವ ದೇಶ ಬೇರೆ, ಕನಸಿನಲ್ಲಿರುವ ಕಾಲ ಬೇರೆ. ಆದ್ದರಿಂದ ದೇಶದಲ್ಲಿ ಕಾಲದಲ್ಲಿ ಅವಸ್ಥೆಗಳಾಗುವುದಿಲ್ಲ. ನಿದ್ರೆ ಬಂದಾಗ ದೇಶನೂ ಇಲ್ಲ, ಕಾಲನೂ ಹೀಗಿದ್ದುಕೊಂಡಿದೆ. ಆದ್ದರಿಂದ ಈ ಅವಸ್ಥೆಗಳಿಗೆ ಸಂಬಂಧವಾಗಬೇಕಾದ್ರೆ ಒಂದಕ್ಕೊಂದು ಭೇಟಿಯಾಗಬೇಕು. ಇಲ್ವೋ? ಬೀಗ್ತನಾದ್ರೆ ನಮ್ಮ ಬಂಧುಗಳು ಅಥವಾ ನಮ್ಗೆ ಬೀಗರು ನೆಂಟರು ಅಂತ ಹೀಗೆ ಹೇಳ್ತಾ ಇದ್ದಾರಲ್ಲ, ಅದು ಒಬ್ಬರಿಗೊಬ್ಬರಿಗೆ ಮಾತಾಡಿ ನೋಡ್ಕೊಂಡಿರ್ಬೇಕು ಇಲ್ವ? ಎಚ್ಚರ ಕನಸು ಎಂದಾದ್ರೂ ಕೂಡ್ಯಾವ? ಕನಸು ನಿದ್ರೆ ಕೂಡ್ಯಾವ? ನಿದ್ರೆ ಎಚ್ಚರ ಕೂಡ್ಯಾವ? ಎಲ್ಲ. ಸಂಬಂಧ ಅಂದ್ರೆ ಏನು? ಆದ್ದರಿಂದಲೇ ಹೀಗೆ ಇದು ಗೊತ್ತಿಲ್ಲದೆ ಇರುವಾಗ ಏನಾಗುತ್ತೆ ಅಂದ್ರೆ, ಎಚ್ಚರ ಹೆಚ್ಚಿದ್ದು ಕನಸು ನಿದ್ರೆ, ಎಚ್ಚರದ ಕಾಲದಲ್ಲಿ ಕನಸು ನಿದ್ರೆ ಆಗ್ತಾವು ಅಂತ ಇಟ್ಟುಕೊಂಡ್ರೆ, ಯಾಕಂದ್ರೆ ಈಗ ವಿಚಾರ ಮಾಡಿ ನೋಡುವುದಕ್ಕೆ ಬರದೇ ಇರುವಾಗ ಎಚ್ಚರದ ದೇಶದಲ್ಲಿಯೇ ಮೂರು ಅವಸ್ಥೆಗಳಾಗ್ತಾವು ಅನ್ನೋರು ಇದ್ದಾರೆ. ಈ ರೂಮಿನಾಗ ಮಲಗಿದ್ನಲ್ಲ, ಇಲ್ಲೇ ಕೆಟ್ಟ ಕನಸು ಬಿದ್ದಿತ್ತು ನೋಡಿ, ಎದೆ ಮೇಲೆ ಕೈ ಇಟ್ಕೊಂಡು ಮಲಗಿದ್ನೇನ, ಕೆಟ್ಟ ಕನಸು ಕುದಿಗೆ ಈಚಿದಂಗ ಆಗ್ತಿತ್ತು. ದೇವ್ವ ಬಂದು ಇಲ್ಲೇ ನಿದ್ರೆ ಹತ್ತಿ, ಇಲ್ಲೇ ಭಾಷಣ ಎಚ್ಚರ ಆಯ್ತು. ಈ ಹೇಳುವವರು ಇರ್ತಾರೆ. ಹಾಗೆ ಹೇಳುವಾಗ ವಿಚಾರ ಮಾಡಿಲ್ಲ. ಎಚ್ಚರ ಇಲ್ಲದೆ ಇರುವಾಗ ರೂಮು ಅನ್ನೋದು ಗೊತ್ತಾಗುತ್ತಿದೆಯೇ? ರೂಮಿನಲ್ಲಿ ಮಲಗಿದ್ರೆ ನೀನು ಇದ ಜಗದೊಳಗೆ ಇದ್ರ ಕನಸಿನಲ್ಲಿ ಅರಣ್ಯದಲ್ಲಿ ತಿರುಗಾಡ್ತಾ ಇದ್ದೆ ಅಲ್ಲ, ಯಾಕೆ ಅಲ್ಲಿ ತಿರುಗಾಡಕ್ ಹೋಗಿದ್ದೆ? ಅಲ್ಲಿ ತಿರುಗಾಡಕ್ ಆದಾಗ ನಿನ್ಗೆ ಹಾವಾಗಲಿ ಆನೆ ಆಗಲಿ ಕಳ್ಳರಾಗಲಿ ತಿರುಗಿಕೊಂಡು ಬಂದಾಗ ಯಾಕೆ ಹೆದರ್ಕೊಂಡೆ? ಮನ್ಯಾಗ ಮಲಗೇನಿ, ನನಗೇನು ಹೆದರಿಕೆ, ಬರ್ರಿ ಕಳ್ಳರು, ಕನಸಿನ ಕಳ್ಳರು ಏನ್ ಮಾಡ್ತಾರಂತ ಅಂದುಕೋಬೇಕೋ ಇಲ್ವಾ? ಅದು ಗೊತ್ತಾಗುತ್ತಿದೆಯೇ? ಎಲ್ಲ. ಮತ್ತೆ ಹೀಗಿರುವಾಗ ಎಚ್ಚರದ ಮನೆಯಲ್ಲಿ ಮಲಗಿಕೊಂಡಿದ್ದೆ ಕನಸಾಯ್ತು ಅಂದ್ರೆ ಹೊಂದುತ್ತಿದೆಯೇ?
ಅದಕ್ಕನ ಅನುಭವದಲ್ಲಿ ಇರುವಂತೆ ನೋಡಿ ನಿರ್ಣಯ ಮಾಡಿಕೊಳ್ಳಬೇಕು. ಈಗ ಇವುಗಳ ವಿಚಾರ ಮಾಡ್ತಾ ಇದೆಯಲ್ಲ, ಏನು ಎಚ್ಚರ ಇರುವಾಗ ಕನಸು ನಿದ್ರೆ ಇಲ್ಲ. ಯಾರಿಗ್ ಗೊತ್ತಾಗೈತಿ? ಕನಸಿರುವಾಗ ಎಚ್ಚರ ನಿದ್ರೆ ಇರುವುದಿಲ್ಲ. ಯಾರು ತಿಳ್ಕೊಂಡಾರ ಹೀಗೆ? ನಿದ್ರೆ ಇರುವಾಗ ಎಚ್ಚರ ಕನಸು ಇರುವುದಿಲ್ಲ. ಏನಾದ್ರೂ ಹೇಳುವುದಕ್ಕಾದ್ರೆ ಹೊಂತತೆ ಏನು? ಕಣ್ಣು ನೋಡ್ತು, ಕಿವಿ ಕೇಳ್ತು, ಮನಸ್ಸು ನೋಡ್ತು ಅಂದ್ರೆ ಹೊಂತೈತ? ಎಚ್ಚರದ ಅವಸ್ಥೆ ಇಲ್ಲದಿರುವಾಗ ಇಂದ್ರಿಯಗಳು ಮನೋಬುದ್ಧಿಗಳು ಉಳಿದುಕೊಳ್ಳುತ್ತಿದೆಯೇ? ಎಲ್ಲ ಮತ್ತ ಎಚ್ಚರ ಇರುವಾಗ ಕನಸು ನಿದ್ರೆ ಇರುವುದಿಲ್ಲ ಅಂತ ಹೇಳೋ ಮಾತು ಇಂದ್ರಿಯ ಕರ್ಣಾದಿಗಳ ಸುದ್ದಿ. ಅದು ಸರಿಯಾಗಿ ನೋಡಿಕೊಳ್ಳಬೇಕು. ಅದು ಏನೋ ವ್ಯವಹಾರದಲ್ಲಿ ಸಲೀಸಾಗಿ ಈ ಎಚ್ಚರದಿವಿ, ಕನಸು ನಿದ್ರೆ ಎಲ್ಲೈತಿ ಅಂತ ಹೇಳ್ತೀವಿ. ಇಲ್ಲಿ ಇರುವ ಇಂದ್ರಿಯಗಳಾಗಲಿ ಮನೋಬುದ್ಧಿಗಳಾಗಲಿ ಕನಸು ನಿದ್ರೆಯನ್ನು ಎಂದಾದರೂ ನೋಡಿವೆಯೇ? ನೋಡಿಲ್ಲ. ಮತ್ತೆ ಇವುಗಳಿಗೆ ಅಧಿಕಾರವೇನಿದೆ ಹೇಳುವುದಕ್ಕ? ಕನಸು ನಿದ್ರೆ ಅಂತ ಹೇಳುವುದಕ್ಕೆ ಅಧಿಕಾರವಿದೆಯೇ? ಅಲ್ರಿ, ಮತ್ತೆ ಹೇಳ್ತೇವಲ್ಲ, ಸರಿ, ಹೇಳುವಾಗ ಯಾಕೆ ಹೇಳ್ತೀರಿ ಅನ್ನುವುದು ಇನ್ನೂ ಗೊತ್ತಾಗಿಲ್ಲ. ಅದಕ್ಕನ ಅನುಭವ ಅಂತ ಹೇಳೈತ್ ನೋಡು. ಆ ಅನುಭವ ಅನ್ನೋದು ಗೊತ್ತಾಯ್ತು ಅಂದ್ರೆ ಆ ಅನುಭವವೇ ಈ ಎಚ್ಚರದಲ್ಲಿದ್ದುಕೊಂಡ ಪ್ರಮಾತೃ ಅದನಲ್ಲ, ಇವನ ವೇಷವನ್ನು ಧರಿಸಿಕೊಂಡು ಇಲ್ಲಿರುವ ಬುದ್ಧಿಯನ್ನು ಉಪಯೋಗಿಸಿ ವಾಕ್ಯದ ಮೂಲಕವಾಗಿ ಕನಸು ನಿದ್ರೆ ಎಚ್ಚರಿದ್ದಾಗಿರುವುದಿಲ್ಲ ಅಂತ ಹೇಳ್ತಾನು. ಯಾರಿಗೀಗ ನಿರ್ಣಯ ಮಾಡುವವರು? ಅನುಭವ. ಉಳಿಕೆದವರಿಗೆ ನಿರ್ಣಯ ಮಾಡುವ ಯೋಗ್ಯತೆ ಇದೆಯೇ? ಸಮಾಧಾನದಿಂದ ನೋಡ್ಕೋಬೇಕು, ಗಡಿಬಿಡಿ ಮಾಡಬಾರ್ದು. ಯಾಕಂದ್ರೆ ರೂಢಿಯಲ್ಲಿ ಸಲೀಸಾಗಿ ಈಗ ಎಚ್ಚರದೇವಿ ಕನಸು ನಿದ್ರೆ ಎಲ್ಲೈತಿ ಅಂತ ಹಗರಿನೊಳಗ ಬಂದು ಬಿಟ್ಟೈತಿ, ನೋಡಿಕೊಂಡಿಲ್ಲ. ಇಲ್ಲಿರುವ ಇಂದ್ರಿಯ ಕರ್ಣಾದಿಗಳು ಹೇಳಿದರು, ಕನಸು ನಿದ್ರೆಯನ್ನು ನೋಡಿದ್ದೀರಾ ನೀವು? ಕೇಳಿಕೊಂಡಿರ ಒಮ್ಮೆ ಆದರೂ? ಬಲ್ಲವರದರಲ್ಲ, ತತ್ವವನ್ನು ತಿಳಿಸುವುದಕ್ಕಾಗಿ ಇಲ್ಲಿ ಇಂದ್ರಿಯ ಕರ್ಣಾದಿಗಳಿಗೆ ಗೊತ್ತಿಲ್ಲ ಕಾಣ್ರು, ಅನುಭವ ಅಂತೈತಪ್ಪ. ಆ ಅನುಭವ ಇವುಗಳ ಮೂಲಕವಾಗಿ ಮಾರ್ಪಡಿಸ್ತೈತಿ. ಅದು ಏನಾಗೈತಿ ಅಂದ್ರ ಅನುಭವನ ಕೈ ಬಿಟ್ಟೇವಿ, ಬರೀ ಇದನ್ನ ಹಿಡ್ಕೊಂಡೇವಿ, ಇದ ನಮಗ ಬೆನ್ ಹತ್ತೈತಿ ಅಂತ ನೆನಪು ಕೊಡ್ತಾ ಇದ್ದಾರೆ. ಈ ಸುದ್ದಿ ಶಾಸ್ತ್ರಕಾರರು ಎಚ್ಚರ ಕನಸು ನಿದ್ರೆ ಅದಕ್ಕೆ ಸಾಕ್ಷಿ ಏನಿದೆ ಮೂರುಕು ಅಂತ ಹೇಳಿಕೊಂಡು ಓಡಿ ಹೋಗಿದ್ದಾರಲ್ಲ, ಗೊತ್ತಿಲ್ಲ, ಅನುಭವ ಮಾಡಿ ಅದೇ ರೂಢಿಯಲ್ಲಿ ಬಂದಿರುವುದರಿಂದ ಎಚ್ಚರ ಅರಿತೇನೆ, ಕನಸು ಅರಿತೇನೆ, ನಿದ್ರೆ ಅರಿತೇನೆ, ಮೂರನ್ನು ಅರಿತೇನೆ ಅಂದ್ಕೊಳ್ತ ನಾನು ಅರಿವಾದ್ಮೇಲಿಲ್ವಾ ಈಗ ಹೇಳ್ಕೊಳ್ತಾ ಇದ್ದಾರೆ. ಇದರಲ್ಲಿ ಸಮಾಧಾನದಿಂದ ವಿಚಾರ ಮಾಡುವುದಿದೆ. ಎಚ್ಚರ ಅಂತ ಅರಿವು ನಿಜವಾದ ಅರಿವೆ, ಕನಸು ಅಂತ ಅರಿವು ನಿಜವಾದ ಅರಿವೆ, ನಿದ್ರೆ ಅಂತ ಅರಿವು ನಿಜವಾದ ಅರಿವೆ. ಪ್ರತ್ಯಯಗಳು ಎಚ್ಚರ ಕನಸು ನಿದ್ರೆ ಅಂತ ಪ್ರತ್ಯಯಗಳಾಗಿರುವ ಅನುಭವ ಆಗಿರೋದು ಇದಕ್ಕೆ ಮೂಲ ರೂಪವಾಗಿರ್ತೈತಿ. ಪ್ರತ್ಯಯ ಬರಬೇಕಾದ್ರೆ ಅನುಭವ ಇಲ್ಲದ ಪ್ರತ್ಯಯ ಬರುವುದಿಲ್ಲ. ಈಗ ನೋಡ್ಕೊಳ್ರಿ, ಈಗ ನೋಡ್ಕೊಳ್ಳುವುದಕ್ಕೆ ಬರ್ದನ ಮತ್ತ ಎದ್ದು ಹೋದಾಗ ಹೀಗೆ ಹೇಳಿದ್ರು ಅಂದ್ರೆ ಹೊಂದುದಿಲ್ಲ. ಇರುವಾಗಲೇ ಹೇಳಿ ತಿಳ್ಕೋಬೇಕು, ಅನುಭವದಲ್ಲಿ ನೋಡಿ ನಿರ್ಣಯ ಮಾಡ್ಕೋಬೇಕು. ಇದು ಬಹಳ ಅವಸರ ಮಾಡಿಕೊಂಡು ಬಂದ್ಬಿಟ್ಟತಿ. ಏನು ಅಂದ್ರೆ ಹೇಳ್ಬಿಡ್ತಾರ ನೀನ ಬ್ರಹ್ಮ ಅಂತ ಹೇಳ್ಬಿಟ್ರೆ ನಾವೆಲ್ಲ ತಿಳ್ಕೊಂಡ್ ಬಿಟ್ಟೇವಿ. ತಿಳ್ಕೊಂಡೇರಿ
ಏನಂತ? ಎಮ್ಮಿ ಅಂತ. ಬ್ರಹ್ಮನ ಅತ್ತ ಉಳ್ಕೊಂಡ ನಾವು ಬ್ರಹ್ಮ ಇಂದ್ರಿಯ ಕರ್ಣಾದಿಗಳ ಸಂಧಿಯಲ್ಲಿ ಎಲ್ಲಿ ಹಾಕ್ಬರ್ಬೇಕು ಬರುವುದಿಲ್ಲ. ಆದ್ದರಿಂದಲೇ ಸಮಾಧಾನದಿಂದ ಉಪಾಧಿಯನ್ನು ಬಿಡಿಸಿಕೊಂಡು ನೋಡಿಕೊಳ್ಳುವುದಕ್ಕೆ ಬರಬೇಕು. ಈಗ ನಿರ್ಣಯ ಮಾಡುವಾಗ ಬುದ್ಧಿ ನಿರ್ಣಯ ಮಾಡ್ತೈತೋ ಅನುಭವ ನಿರ್ಣಯ ಮಾಡ್ತೈತೋ ನೋಡಿಕೊಳ್ಳಿ. ಈ ಅಚ್ಚರದ ಬುದ್ಧಿ ನಿದ್ರೆಯನ್ನು ನೋಡಿದೆಯೇ? ಕನಸನ್ನು ನೋಡಿದೆಯೇ? ಇಲ್ಲವಷ್ಟೇ. ಮತ್ತ ಅದಕ್ಕೇನು ಗೊತ್ತು? ಎಚ್ಚರ ಇರುವಾಗ ಕನಸು ನಿದ್ರೆ ಇರುವುದಿಲ್ಲ ಅಂತ. ಯಾಗೈತಿ ಅಂದ್ರೆ ಒಬ್ಬನು ಪ್ಯಾರಿಸ್ ಪಟ್ಟಣಕ್ಕೆ ಹೋಗಿ ಬಂದಿದ್ದ. ಇವನು ಅವರ ಮಾವನ ಮುಂದ ಹೇಳಿದ್ದ, ಮಾವ ಪ್ಯಾರಿಸ್ ಪಟ್ಟಣ ಬಹಳ ಸುಂದರವಾಗಿದೆ, ಏನ್ ಅಲ್ಲಿ ಹೋದ್ರ ಬಿಟ್ಟು ಬರದಂತೆ ಆಗ. ಕಂಡಿದ್ದೀಯಾ ಅಂತ ಕೇಳಿ, ಇಲ್ಲ ನಮ್ಮ ಅಪ್ಪ ಹೋಗಿ ಬಂದಿದ್ದ, ಇವ್ರಪ್ಪದನ ಹಿಂದ ಅನುಭವ, ಆ ಅನುಭವ ಹೇಳ್ತೈತ್ ನೋಡು, ಅದನ್ನ ತಗೊಂಡು ಇದ ನೋಡಿದಂಗ ಹೇಳ. ಯಾಕೆ ಅಂದ್ರೆ ನಮಗೆ ಈಗ ಆ ಅನುಭವ ಈ ಪ್ರಮಾತ್ರವಿನ ವೇಷದಲ್ಲಿ ಬುದ್ಧಿಯನ್ನು ಉಪಯೋಗಿಸಿಕೊಳ್ತಕ್ಕಂಥ ಹೇಗೆ ಉಪಯೋಗಿಸ್ಕೊಳ್ತೈತಿ ಅನ್ನೋದು ಈಗಿನ್ನೂ ಗೊತ್ತಾಗಿಲ್ಲ. ಯಾಕೆ ಅಂದ್ರೆ ಆ ಅನುಭವ ಅಂತ ಏನ್ ಹೇಳ್ತೈತಿ ನೋಡು, ಆ ಅನುಭವದಲ್ಲಿ ನಿಲುಗಡೆ ಬಂದವನಿಗೆ ಮಾತ್ರ ಹೌದು ಅಂತ ಗೊತ್ತಾಗ್ತದೆ. ಮತ್ತ ಅನುಭವದಲ್ಲಿ ಇನ್ನೂ ನಿಲುಗಡೆ ಬಂದಿಲ್ಲ ಅಂದ್ರೆ ಹೇಳಿದ ವಾಕ್ಯವನ್ನು ನೆನಪಿನಲ್ಲಿ ಇಟ್ಟುಕೊಂಡು ಆ ಮಾತನ್ನು ಮಾತಾಡ್ತೈತಿ. ಮಾತನ್ನು ಮಾತಾಡಿದ್ರೆ ಗೊತ್ತಾದಂತೆ ಆಗುವುದಿಲ್ಲ. ಅದಕ್ಕಾಗಿಯೇ ಅನುಭವದ ಹೆಚ್ಚುಗಾರಿಕೆ ಅಂತ ಏನೈತಿ ನೋಡು, ಅದನ್ನು ನಾವು ತಿಳ್ಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು. ಅದು ಬರದನ ಉಳಿದದ್ದೆಲ್ಲ ಬಂದೈತಿ ಅಂತ ಇಟ್ಟುಕೊಳ್ಳಿ. ಬ್ರಹ್ಮ ಅಂದ್ರ ಹಾಗದನ, ತಿಮ್ಮ ಅಂದ್ರೆ ಹೀಗದ ಅಂತ ಶಾಸ್ತ್ರದಲ್ಲಿ ಹೇಳಿದ ಎಲ್ಲಾ ವಾಕ್ಯಗಳು ಬಂದು ಬಿಟ್ಟಿವೆ. ಅನುಭವ ಒಂದು ಎಲ್ಲ ಹೇಗಾಗುತ್ತದೆ ಅಂದ್ರೆ, ಈಗ ಮದುವೆಗೆ ಹೊರಟಿರಲ್ಲ, ಎಲ್ಲ ಸಜ್ಜಾಗಿದೆ, ಎಲ್ಲ ಸಜ್ಜಾಗಿಬಿಟ್ಟೆ, ಇನ್ನೇನು ಅಕ್ಕಿ ಕಾಳು ಹಾಕೋದು ಅಷ್ಟೇ ತಡ. ಹೆಣ್ಣು ಯಾವುದು? ಹೆಣ್ಣು ಇನ್ನೂ ನಿರ್ಣಯ ಇಲ್ಲ. ಇದ್ದುಕೊಂಡು ಆದ್ದರಿಂದಲೇ ಈಗ ನಾವು ಅನುಭವದಲ್ಲಿ ನೋಡಿಕೊಂಡು ನಿರ್ಣಯ ಮಾಡಬೇಕು. ಬರೀ ಹಾಗೆ ಮೇಲಿನ ಮಾತು, ಶಾಸ್ತ್ರೀಯ ಮಾತುಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡ್ರೆ ಎಷ್ಟು ದಿವಸ ಇರ್ತಾವು? ಅನುಭವದ ಪ್ರಸಂಗ ಬಂದಾಗ ಬಿದ್ದು ಹೋಗ್ಬಿಡ್ತದೆ, ಉಳಿಯುವುದಿಲ್ಲ. ಅದಕ್ಕಾಗಿ ಅನುಭವಕ್ಕೆ ಹೆಚ್ಚಿನ ಬೆಲೆ ಕೊಟ್ಟು ಅದನ್ನು ಉಪಯೋಗಿಸುವುದಕ್ಕೆ ಬರಬೇಕು. ಅನುಭವವನ್ನು ಉಪಯೋಗಿಸುವುದಕ್ಕೆ ಬಂತು ಅಂದ್ರೆ ಮುಗಿದೋಯ್ತು. ಅವನಿಗೆ ಇನ್ನೇನು ತಿಳ್ಕೊಳ್ಳುವುದಾಗಲಿ, ಉಳ್ಕೊಳ್ಳುವುದಾಗಲಿ, ಏನಾರ ಮಾಡುವುದಾಗಲಿ ಇಂಥದ್ದು ಯಾವುದು ಉಳಿಯುವುದಿಲ್ಲ. ಅದೇ ಬೇಕಾಗಿರುವುದು. ಆದ್ದರಿಂದಲೇ ಇಲ್ಲಿ ಅವಸ್ಥೆಗಳಿಗೆ ಒಂದಕ್ಕೊಂದಕ್ಕೆ ಸಂಬಂಧವಿಲ್ಲ ಅಂತ ಹೇಳುವಾಗ ನಮಗೆ ಏನಾಗುತ್ತೆ ಅಂದ್ರೆ ಮನಸ್ಸು ಗೊತ್ತೈತಿ, ಮುಂದೆ ಹೇಳ್ರಿ ಇದನ್ನ ಹೇಳಿದ್ನು ಅಂತಂದ್ರೆ ಅದು ಗೊತ್ತಾಗಿತ್ತು, ಮುಂದೆ ಹೇಳ್ರಿ ಹೀಗೆ ಮಾಡ್ತಾರೆ. ಅದಕ್ಕಾಗಿ ಇಲ್ಲಿ ಜನರು ಸರಿಯಾಗಿ ನೋಡಿಕೊಳ್ಳದ ಎಚ್ಚರದ ಅಭಿಮಾನದ ದೃಷ್ಟಿಯಿಂದಲೇ ಇವುಗಳನ್ನು ನೋಡುವುದಕ್ಕೆ ಹೋಗ್ತಾರಲ್ಲ, ಸರಿಯಾಗಿ ತಿಳ್ಕೊಂಡಿಲ್ಲ. ಈ ಸಲ್ಲದ ಅಭಿಪ್ರಾಯದ ಹಿಡಿದು ಪಸರಿಕೊಂಡು ಸ್ವತಂತ್ರವಾಗಿ ವಿಚಾರ ಮಾಡುವ ತತ್ವದ ಅನ್ವೇಷಣೆ ನಾವು ಅರ್ಹರಾಗಲಾರು.
ಅನವಶ್ಯವಾದ ಪಕ್ಷಪಾತವನ್ನು ಬಿಟ್ಟು ಮೇಲೆ ಹೇಳಿದ ಅನುಭವದ ಕಣ್ಣಿನಿಂದ ನೋಡಿದರೆ ಹೇಗೆ ಕಾಣುತ್ತಿದೆಯೋ ನೋಡ್ರಿ. ಅನುಭವದ ಕಣ್ಣಿನಿಂದಲೇ ನೋಡಬೇಕು. ಯಾಕಂದ್ರೆ ಎಚ್ಚರ ಇರುವಾಗ ಕನಸು ನಿದ್ರೆ ಇಲ್ಲ ಅನ್ನೋದು ಅನುಭವಕ್ಕೆ ಹೊರತು ಇಂದ್ರಿಯ ಕರಣಾದಿಗಳಿಗೆ ಗೊತ್ತಿಲ್ಲ. ನಿದ್ರೆ ಇರುವಾಗ ಕನಸು ಎಚ್ಚರ ಇರುವುದಿಲ್ಲ ಅನ್ನೋದು ಅನುಭವಕ್ಕೆ ಗೊತ್ತೇ ಹೊರತು ಉಳಿದವುಗಳಿಗೆ ಗೊತ್ತಾಗುವಂತಿಲ್ಲ. ಕಂಡೇ ಇಲ್ಲ. ನಿದ್ರೆಯನ್ನು ಎಚ್ಚರದಲ್ಲಿರುವ ಇಂದ್ರಿಯ ಕರಣಾದಿಗಳಾಗಲಿ ಕನಸಿನಲ್ಲಿರುವ ಇಂದ್ರಿಯ ಕರಣಾದಿಗಳಾಗಲಿ ಕಂಡಿದೆಯೇ, ಅನುಭವಿಸಿದೆಯೇ? ಯಾರಾದ್ರೂ ಯಾಕಿರುವುದಿಲ್ಲ ಅಂತೀರಿ ನೀವು ಅಂತ ಕೇಳಬಹುದಲ್ಲ. ಯಾಕಿರುವುದಿಲ್ಲ ಅಂದ್ರೆ ನಿದ್ರೆ ಹತ್ತುದಿಲ್ಲ. ನಾವು ಇದ್ರ ತಾಳೆ ತೆಗೆದು ಅನುಭವದಲ್ಲಿ ಎಲ್ಲರಿಗೆ ಏನೈತಿ, ನಿದ್ರೆ ಹತ್ತಿದಾಗ ಯಾವುದಾದ್ರೂ ಇಂದ್ರಿಯಗಳು ಕರ್ಣಗಳು ಇರುತ್ತಿದೆಯೇ? ಇಲ್ಲ. ಎದ್ರ ನಿದ್ರೆ ಹತ್ತಿದೆ, ನಿದ್ರೆ ಹತ್ತಿದ್ರೆ ಅವು ಇರುವುದಿಲ್ಲ. ಇಷ್ಟೇ. ಅನುಭವದ ಕಣ್ಣಿಂದ ನೋಡಿದರೆ ಹೇಗೆ ಕಾಣುತ್ತಿದೆಯೋ ನೋಡಿ. ಎಚ್ಚರ ಕನಸು ನಿದ್ರೆ ಈ ಮೂರು ನಮಗೆ ಆಗುವುದರಿಂದ ಇವುಗಳಲ್ಲಿ ಒಂದರ ಅನುಭವ ಇರುವಾಗ ಮಿಕ್ಕೆರಡು ಇರುವುದಿಲ್ಲ. ಎಚ್ಚರದ ಅನುಭವ ಇರುವಾಗ ಕನಸು ನಿದ್ರೆ ಇಲ್ಲ, ಕನಸಿನ ಅನುಭವ ಇರುವಾಗ ಎಚ್ಚರ ನಿದ್ರೆ ಇಲ್ಲ, ನಿದ್ರೆ ಅನುಭವ ಇರುವಾಗ ಎಚ್ಚರ ಕನಸು. ಎಲ್ಲರಿಗೂ ಅದು ಹೇಗೋ ಗೊತ್ತಾಗಿದೆ. ಅನುಭವ ಮಾತ್ರ ನೋಡಿಕೊಳ್ಳುವುದಕ್ಕೆ ಬರುವುದಿಲ್ಲ. ಈಗ ಹೇಳಿದಾಗ ಹೌದು ಅಂತ ಎಲ್ಲರೂ ಹೇಳಿಬಿಡ್ಬಹುದು. ಏನಂತ, ನಿದ್ರೆ ಎತ್ತಿದಾಗ ಎಚ್ಚರ ಕನಸಿರ್ತಾವ, ಅವಾಗ ಎಲ್ಲಿರ್ತಾವ್ರಿ ಅಂತ ಹೇಳ್ಬಹುದು. ಆದ್ರೆ ಯಾವುದರಿಂದ ಗುರುತು ಮಾಡಿಕೊಂಡಿರಿ ಅಂತ ಕೇಳಿದಾಗ ಗೊತ್ತಾಗೈತಲ್ಲ. ಯಾವುದರಿಂದ ಗೊತ್ತಾಗೈತಿ? ಹಂಗ ಕೇಳ್ತೀರಿ ಅಂದ್ರೆ ಗೊತ್ತಾಗೈತಿ. ಈಗ ಹೇಳ್ತೈತಿ. ಅದಕ್ಕಾಗಿ ಆ ಅನುಭವ ಅನ್ನೋದೇನಾಯ್ತು ನೋಡು, ಅದು ಸರಿಯಾಗಿ ಗೊತ್ತಾಯ್ತು ಅಂದ್ರೆ ಉಪಯೋಗಿಸೋದಕ್ಕೆ ಬರ್ತೈತಿ ನೋಡು. ಉಪಯೋಗಿಸೋದಕ್ಕೆ ಬಂತು ಅಂದ್ರೆ ಆಮೇಲೆ ಅವನಿಗೆ ಯಾವ ಆತಂಕಗಳಿಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಅದೇ ಅವನಾಗಿರ್ತಾನೆ. ಈಗ ನಾನು ಹೀಗದೇನಿ ಅಂತ ಅನಿಸೈತಲ್ಲ, ಅವಾಗ ಹೀಗದೇನಿ ಅಂತ ಅನಿಸೋದು. ಯಾಕೆ? ಇವು ಇಲ್ಲದನ ಇರು ಸ್ವರೂಪ. ಶರೀರದಿಂದ ಹಿಡಿದುಕೊಂಡು ಅಹಂಕಾರದ ಪರ್ಯಂತ ಇರುವ ಈ ಉಪಾಧಿ ಇಲ್ಲದ ಇರು ಸ್ವರೂಪ. ಆದ್ದರಿಂದಲೇ ಅದಾಗಿಯೇ ನೋಡ್ತಾ ಇರುವುದರಿಂದ ಅವನಿಗೆ ಯಾಗನಿಸ್ತೈತಿ ಅಂದ್ರೆ ಶರೀರೇಂದ್ರಿಯಾದಿಗಳು ಎಂದೆಂದೂ ನನಗಿಲ್ಲವೇ ಇಲ್ಲ ಅಂತ ಗೊತ್ತಾಗುತ್ತೆ. ಅದಕ್ಕ ಶ್ರುತಿಯಲ್ಲಿ ಎಂದು ಹುಟ್ಟಿಲ್ಲ, ಎಂದು ಸತ್ತಿಲ್ಲ ನೀನು ಅಂತ ಹೇಳ್ತಾ ಇರುವುದು ಭಗವಂತ ಶ್ರುತಿ. ನಮಗೇನ್ ಅನಿಸ್ತೈತಿ ಅಲ್ರಿ, ಎಂದು ಹುಟ್ಟಿಲ್ಲ ಎಂದು ಸತ್ತಿಲ್ಲ. ಏನ್ ಹಿಂಗ್ ಹೇಳಿದ್ರೆ ಅಲ್ಲ, ಈ ಹುಟ್ಟಿ ಬರ್ತೇವೋ ಇಲ್ವೋ, ಸಾಯ್ತಿಲ್ಲ. ನಮ್ಮ ಎದುರಿಗೆ ಬೇಕಾದಷ್ಟು ಜನ ಈಗ ಇವತ್ತು ಹೋಗಿ ಹುಗಿದ್ ಬಂದ್ವಿ ನೋಡ್, ಹೀಗೆ ಹೇಳ್ತಾ ಇದ್ದಾರೆ. ಇದು ಯಾರಿಗೆ ಶರೀರ ನಾನು ಅಂತ ಯಾರು ತಿಳ್ಕೊಂಡಾರ ಅವರಿಗೆ, ಅನುಭವದಲ್ಲಿ ನಿಲುಗಡೆ ಬಂದೈತಲ್ಲ ಅವರಿಗೆ ಶರೀರೇಂದ್ರಿಯಾದಿಗಳು ನನಗೆ ಇದ್ದದ್ದೇ ಗೊತ್ತಿಲ್ಲ, ಅದು ಹೀಗನ್ಸುದಿಲ್ಲ. ಈಗ ತಿಳ್ಕೊಂಡೆಲ್ಲ, ಈಗ ಬಿಟ್ಟಿತ್ ನೋಡಂತ ಅನಿಸ್ತು ಅಂದ್ರೆ ಅವನು ಸರಿಯಾಗಿ ತಿಳ್ಕೊಂಡಿಲ್ಲ. ಈಗ ತಿಳ್ಕೊಂಡೆ, ಇವತ್ತು ಬಿಟ್ಟಿತ್ ನೋಡ್ರಿ, ಕೆಳಕ್ಕೆ ತಿಳ್ಕೊಂಡೆ ಬಿಟ್ಟು ನೋಡ ಹೇಳಿದ್ರೆ ಅವನು ಸರಿಯಾಗಿ ತಿಳಿದವನಲ್ಲ. ಏನು ಗೊತ್ತಾಗುತ್ತಿದೆ ಅಂದ್ರೆ ಅವನ ಸ್ವಾಭಾವಿಕ ಸ್ವರೂಪ ಎಂದೆಂದೂ ಶರೀರೇಂದ್ರಿಯಾದಿಗಳನ್ನು ಅಂಟಿಸಿಕೊಂಡಿಲ್ಲ. ಎಂದೆಂದೂ ಶರೀರೇಂದ್ರಿಯಾದಿಗಳು ಇಲ್ಲವೇ ಇಲ್ಲ. ಹೀಗೆ ಅನುಭವಕ್ಕೆ ಬರ್ತದೆ. ಆದ್ದರಿಂದಲೇ ನೀನು ಎಂದು ಹುಟ್ಟಿಲ್ಲ, ಎಂದು ಸತ್ತಿಲ್ಲ ಅನ್ನುವ ಮಾತು ಬಂತೈತೆ. ಮತ್ತು ನಮ್ಗ ಈಗ ಅನಿಸೈತಲ್ಲ ಶರೀರೇಂದ್ರಿಯಾದಿಗಳಿಂದ ಕೂಡವಿ ಅಂತ. ಆತ್ಮನನ್ನು ತಿಳಿಯದಿರುವುದರಿಂದ, ನಿಮ್ಮ ಸ್ವರೂಪವನ್ನು ತಿಳಿಯದೇ ಇರುವುದರಿಂದ ಹೀಗದನಿ ಅಂತ ಭ್ರಾಂತಿ ಬಂದೈತಿ ಅಂತ ಹೇಳ್ತೈತಿ ಶಾಸ್ತ್ರ.
ಹೀಗೆ ತಿಳ್ಕೊಂಡಿರುವುದು ಭ್ರಾಂತಿ ಅಂತ ಹೇಳೋದು. ಅದು ಲೋಕದ ದೃಷ್ಟಿಯಿಂದ ನೋಡುವಾಗ ಅಲ್ಲ, ಭ್ರಾಂತಿ ಅಂತ ಹೇಳಿದ್ರೆ ಯಾರಿಗಾದ್ರೂ ಎಲ್ಲೋ ಒಬ್ಬರಿಗೆ ಇರ್ಬೇಕು, ಎಲ್ಲರಿಗೆ ಇರ್ತೈತೆ. ಎಲ್ಲರೂ ಏನಂತ ತಿಳ್ಕೊಂಡಾರ, ಹೀಗಿರುದ ನಾನು ಬೆಳಗದೀನಿ ಕರಗದೀನಿ ಅಂತ ತಿಳ್ಕೊಂಡಿರುವವರು ಅದರ ಎಲ್ಲರಿಗೂ ಭ್ರಾಂತಿ ಇರ್ತೈತೆ ಅಲ್ರಿ. ಒಳಗೆ ಹೇಳ್ತೀರಿ ನೀವು, ಈಗ ಅನುಭವದಲ್ಲ. ಅದನ್ನು ಶಾಸ್ತ್ರದಲ್ಲಿ ಸಾರ್ವತ್ರಿಕ ಭ್ರಾಂತಿ ಅಂತ ಹೇಳಿ ಮತ್ತೆ ಏನ್ ಮಾಡ್ತೈತಿ ತಿಳಿಸ್ಬೇಕಂತ ಅದಕ್ಕ ದೃಷ್ಟಾಂತವನ್ನು ಕೊಟ್ಟು ತಿಳಿಸ್ತೈತಿ. ಸೂರ್ಯ ಕಣ್ಣಿದ್ದವು ನೋಡಿದ್ರೆ ಎಷ್ಟ್ ಅಗಲ ಕಾಣಿಸ್ತೈತಿ, ಒಂದು ದೊಡ್ಡ ರೊಟ್ಟಿ ಅಷ್ಟ ಅಗಲ ಕಾಣಿಸ್ತೈತಿ. ಕಣ್ಣಿದ್ದವ್ರು ಯಾರು ಬೇಕಾದ್ರೂ ನೋಡ್ರಿ. ಸಂಶೋಧನೆ ಮಾಡಿ ನೋಡಿದ್ರೆ ಯಾಕೆ ಕಾಣಿಸ್ತೈತಿ, ಈ ಪೃಥ್ವಿಗಿಂತಲೂ ಎಷ್ಟೋ ಲಕ್ಷ ಪಟ್ಟು ದೊಡ್ಡದು ಅಂತ ಗೊತ್ತಾಗ. ಅಂದ ಬಳಿಕ ನಮ್ಗಿಷ್ಟು ಹೀಗೆ ಕಾಣುದು ಏನಾಯ್ತು, ಸಾರ್ವತ್ರಿಕ ಭ್ರಾಂತಿ ಆಯ್ತು. ಕಣ್ಣ ಅದಾವ, ಕಣ್ಣಿನಿಂದಲೇ ನೋಡ್ತೀವಿ, ಒಂದ ವೃತ್ತಿ ಅಷ್ಟೆಲ್ಲ ಕಾಣಿಸ್ತದೆ. ಇದಕ್ಕ ಸಾರ್ವತ್ರಿಕ ಭ್ರಾಂತಿ ಅಂತಾರೆ. ವಿಮರ್ಶನೆ ಮಾಡಿ ನೋಡಿದ್ದಾರಲ್ಲ ಅವರ ಎಷ್ಟೋ ಲಕ್ಷ ಪಟ್ಟು ದೊಡ್ಡದು ಅಂತ ಹೇಳ್ತಾರೆ. ಅದರಂತೆಯೇ ಶರೀರೇಂದ್ರಿಯಾದಿಗಳಿಂದ ಕೂಡಿಕೊಂಡೇನಿ ಅಂತ ಅನಿಸಿದ್ದಲ್ಲ ಸಾರ್ವತ್ರಿಕ ಭ್ರಾಂತಿ. ಮತ್ತೆ ಯಾವನು ಸರಿಯಾಗಿ ಅನುಭವದಿಂದ ನೋಡಿಕೊಂಡನಲ್ಲ ಅವನಿಗೆ ಸರ್ವಜ್ಞತನ ಆಯ್ತು. ಇದು ಸಾರ್ವತ್ರಿಕ ಭ್ರಾಂತಿ. ಇವರಿಗೆ ಐತಿ, ಅವನಿಗೆ ಸರ್ವಜ್ಞತನ. ಅವನಿಗೆ ಸರ್ವಜ್ಞ ಅಂದ್ರ ಎಲ್ಲನೂ ಬಲ್ಲವ ಅಂತಲ್ಲ. ಎಲ್ಲನು ಸರ್ವಜ್ಞ ಅಂದ್ರೆ ಎಲ್ಲನೂ ಬಲ್ಲವ ಅಲ್ಲ. ಮತ್ತೇನು ಅಂದ್ರೆ ಸರ್ವವು ತಾನೇ ಆಗಿರುವುದು ಇಂಥ ಜ್ಞಾನ ಇರುವುದು, ಅವನಿಗೆ ಸರ್ವಜ್ಞ ಅಂತ ಕರೀತಾರೆ. ಸರ್ವಜ್ಞ ಅಂದ್ರೆ ಲೋಕದಲ್ಲಿ ಅಡಿಗೆ ಮಾಡಕ್ ಬರ್ಬೇಕು, ಬಣಿವು ಒಟ್ಟಕ್ ಬರ್ಬೇಕು, ಬಾಡಿ ಕಟ್ಟಕ್ ಬರ್ಬೇಕು, ಸಂಶೋಧನೆ ಮಾಡಕ್ ಬರ್ಬೇಕು, ಕಳ್ತನ ಬರ್ಬೇಕು, ಜನರ ತಲೆ ಒಡೆಯಕ್ ಬರ್ಬೇಕು, ಹೀಗೆಲ್ಲ ಸರ್ವಜ್ಞ ಇದಲ್ಲ. ಮತ್ತೇನು, ಸರ್ವವು ನಾನೇ ಆಗಿರುವುದು, ಸರ್ವವು ನನ್ನ ಸ್ವರೂಪವಾಗಿರುವುದು ಹೀಗೆ ತಿಳ್ಕೊಂಡಿದ್ದಾನಲ್ಲ ಅವನಿಗೆ ಸರ್ವಜ್ಞ. ಆಚಾರ್ಯರು ಸರ್ವಜ್ಞ ಅಂತ ಬಂದಾಗ ಹೀಗೆ ಅರ್ಥ ಮಾಡಿರುವುದು ಭಾಷೆ. ಹೀಗೆ ಅವನಿಗೆ ಗೊತ್ತಾಗಿದೆಯಲ್ಲ, ಅವನು ತಿಳ್ಕೊಂಡಾಗ ಏನಾಗುತ್ತೆ ಅಂದ್ರೆ ಯಾರ್ಯಾರು ಹುಟ್ಟಿಲ್ಲ, ಯಾರ್ಯಾರು ಸತ್ತಿಲ್ಲ ಹೀಗೆ ಗೊತ್ತಾಗ. ಅವನು ಯಾಕಂದ್ರೆ ಅವನ ಸ್ವಂತ ಅನುಭವ ಐತಲ್ಲ, ಸ್ವರೂಪದಲ್ಲಿ ನಿಲುಗಡೆ ಬಂದು ಬಿಟ್ಟೈತೆ. ಅವನು ತನ್ನ ನಿಜ ಸ್ವರೂಪ ಏನೈತ್ ನೋಡು ಅದಾಗಿ ನಿಂತುಕೊಂಡಿದ್ದಾನೆ. ಆದ್ದರಿಂದ ಅವನ ದೃಷ್ಟಿಯಲ್ಲಿ ಯಾರಪ್ಪ ಹುಟ್ಟಿ ಬಂದವರು, ಯಾರು ಸಾಯುವವರು ಅದರ ಸುದ್ದಿ ಸುಳುವ ಇಲ್ಲ. ಆದ್ದರಿಂದಲೇ ಶ್ರುತಿ ಇದನ್ನು ತಿಳಿಸಿಕೊಡುವುದಕ್ಕಾಗಿ ಶರೀರೇಂದ್ರಿಯಾದಿಗಳು ನಿನಗೆ ಅಂಟಿಕೊಂಡಿಲ್ಲ, ಜೀವತ್ವ ನಿನಗೆ ಸ್ವಭಾವವಲ್ಲ. ಇದನ್ನು ತಿಳಿಸುವುದಕ್ಕಾಗಿ ಈ ಅವಸ್ಥಾತ್ರಯವನ್ನು ಅಧ್ಯಾರೋಪ ಅಪವಾದ ನ್ಯಾಯದಿಂದ ತಿಳಿಸಾಕ ನಾವು ತಿಳ್ಕೊಂಡಿರುವುದು ಹೀಗಿರುವುದ ನಾನು ಅಂದ್ರೆ ಶರೀರೇಂದ್ರಿಯಾದಿಗಳಿಂದ ಕೂಡಿಕೊಂಡಿರುವುದು ನಾನಂದ್ರೆ ಜೀವ ಹೀಗೆ ಹಿಡ್ಕೊಂಡಿರು. ಇದನ್ನು ಬಿಡಿಸುವುದಕ್ಕ ಈ ಅವಸ್ಥೆಗಳನ್ನು ಉಪಯೋಗಿಸಿ. ಇಲ್ಲದಿದ್ರೆ ನಾವಿರೋದ ಹೀಗಾಗಿದ್ರೆ ಅದು ಹೇಳಿದ್ರೆ ಏನ್ ಪ್ರಯೋಜನ? ಅದಕ್ಕೆ ಬಿಡಿಸಕ್ ಬರ್ತಿರ್ಲಿಲ್ಲ, ನಮಗೂ ಬಿಡಾಕ್ ಬರ್ತಿರ್ಲಿಲ್ಲ, ಹೀಗೆ ಇರ್ತಿದ್ವಿ. ಇದರ ವಿಚಿತ್ರತನ ಏನೈತಿ ಅಂದ್ರೆ ಭಗವಂತ ಅವಸ್ಥೆಗಳನ್ನು ತಯಾರು ಮಾಡಿದ್ದಾನಂತ. ಬರೇ ಒಂದೇ ಅವಸ್ಥೆ ಇತ್ತು ಅಂದ್ರೆ ಏನು ವಿಚಾರ ಮಾಡಕ್ ಬರ್ತಿರ್ಲಿಲ್ಲ, ಹೀಗಿರೋದ ಕಾಯಂ ಆಗ್ತಿತ್ತು. ಯಾಕಂದ್ರೆ ಒಂದೇ ಅವಸ್ಥೆ ಇತ್ತು ಅಂದ್ರೆ ಹೀಗಿರೋದೇ ಸರಿ ಅಂತ ಆಗ್ಬಿಡ್ತಿತ್ತು. ಹಾಗಿಟ್ಟಿಲ್ಲ ಅವನು. ಕನಸಂತ ಒಂದಿಟ್ಟಾನ, ನಿದ್ರೆ ಅಂತ ಒಂದಿಟ್ಟಿದ್ದ. ಹೀಗೆ ಅದೇನಿ ಅಂತಂದು ಅವನಿಗೆ ನಿದ್ರೆ ಬರ್ತೈತಲ್ಲ. ನಿದ್ರೆ ಹೀಗೆ ಇದ್ದೇನೋ ನೀನು ಅಂತ ಕೇಳಿದ್ರೆ ಮತ್ತಂಗಿದ್ದೆ ಅಂತ ನಾವು
ವಿಚಾರ ಮಾಡದೆ ಇರುವಾಗ ಮತ್ತೆ ಇನ್ಯಾಗಿದ್ದೆ ಏನೋ ಸರಿಯಾಗಿ ನಿದ್ರೆ ಹತ್ತಿದಾಗ ನಾನು ಇಂಥ ಮನಿ ಹುಡುಗ, ಇಂಥ ಊರವ, ಇಂಥ ಜಾತಿಯವ ಅಂತ ಈಗ ಅನಿಸ್ತಿರ್ತಂತ ಎಲ್ಲ. ಮತ್ತೆ ಈಗ ಅನಿಸ್ತಾ ಇದ್ರೆ ಇದು ಹೆಂಗಿರ್ತತಿ ನಿನಗ? ಹಾಗಾದ್ರೆ ಇದನ್ನ ಬಿಟ್ಟಿದ್ದಿ ಅಂತ ಅರ್ಥ. ಇದನ್ನ ಬಿಟ್ಟಿದ್ದಿ ಅಂತ ಯಾವಾಗ ಅರ್ಥವಾಯ್ತು, ಹಾಗಾದ್ರೆ ಹೀಗಿರುವುದು ನಿನ್ನ ರೂಪವಲ್ಲ. ಮತ್ತೆ ನೀನು ಅದಿದೋ ಇಲ್ವೋ? ನಿದ್ರೆ ಮಾಡ್ಬೇಕಾದ್ರೆ ನೀನು ಇರ್ಬೇಕೋ ಇಲ್ವೋ? ಇರ್ಬೇಕು. ಹೇಗಿದ್ನಲ್ರಿ? ಹೇಗಿದ್ದಿ ಹೇಳು? ಕರ್ಗ ಕೆಂಪಿ ನಿದ್ರೆಗ ಅವಾಗ ಏನಾಗುತ್ತೆ ಅಂದ್ರೆ ನೋಡ್ಕೋಬೇಕು, ವಿಚಾರ ಮಾಡ್ಬೇಕು ಅಂತ ಶುರುವಾಸ. ಅದಕ್ಕಾಗಿಯೇ ಭಗವಂತ ಒಂದ ಅವಸ್ಥೆ ಹಿಡಿದ ಈ ಜೀವರಿಗೆ ನನ್ನ ನಿಜವಾದ ತತ್ವ ಗೊತ್ತಾಗ್ಲಿ ಅಂತ ಜೀವರ ಸ್ವರೂಪ ಅಲ್ಲ, ತನ್ನ ತತ್ವ ತಿಳಿಸುವುದಕ್ಕಾಗಿ ಈ ಅವಸ್ಥೆಗಳನ್ನು ಹೀಗಿಟ್ಟಿದ್ದಾರೆ. ಅದಕ್ಕನ ವಿಚಾರ ಮಾಡಿ ನೋಡಿದ್ರೆ ಏನ್ ಗೊತ್ತಾಗುತ್ತೆ? ಶಾಸ್ತ್ರದಲ್ಲಿ ನೀನೇ ಪರಮಾತ್ಮನಿದ್ದೀಯೇ ಅಂತ ಹೀಗೆ ಹೇಳ. ಈಗ ನಾನ್ ಹ್ಯಾಕ್ ಪರಮಾತ್ಮನ್ರಿ ಅಂತ ಇವರು ನಿಜ ಸ್ಥಿತಿ ಹಾಗೆ ಇದೆ, ವಿಚಾರ ಮಾಡು. ಆದ್ದರಿಂದಲೇ ನೋಡಿಕೊಳ್ಳುವಾಗ ಯಾವ ಕಣ್ಣಿನಿಂದ ನೋಡ್ಬೇಕು ಇದನ್ನೆಲ್ಲ ಹೇಳುವಾಗ ಮನಸ್ಸು ಬುದ್ಧಿ ಉಪಯೋಗಿಸಿದ್ರ ನೀವು ಈಗ ಹೇಗಿರ್ತೀರ ನೋಡ್ರಿ, ಹೀಗೆ ಇರುವುದ. ಮತ್ತೇನು ಉಪಯೋಗಿಸ್ಬೇಕು? ಅನುಭವ. ಅದಕ್ಕನ ಅನುಭವದ ಕಣ್ಣಿನಿಂದ ನೋಡಿದರೆ ಒಂದ್ ಅವಸ್ಥೆ ಇರುವಾಗ ಇನ್ನೆರಡು ಅವಸ್ಥೆಗಳು ಇರುವುದಿಲ್ಲ. ಎಲ್ಲ ಸಲೀಸಾಗಿ ಗೊತ್ತಾಗ್ತಾ ಇದೆ. ಏನೊಂದು ಸರಿಯಾಗಿ ಇಟ್ಕೋಬೇಕು ನೆನಪಿನಲ್ಲಿ ಅಂದ್ರೆ, ಈಗ ನಾವು ಹೇಳುವಾಗ ನಿರ್ಣಯ ಮಾಡುವಾಗ ಈ ಎಚ್ಚರದ ಬುದ್ಧಿನ ನಿರ್ಣಯ ಮಾಡ್ತೈತಿ ಏನೋ ಅನ್ನುವಂಗ ಅನಿಸ್ತೈತಿ. ಎಚ್ಚರದ ಬುದ್ಧಿ ಗೊತ್ತಾಗೈತಾ? ಇಲ್ಲ. ಮತ್ತೆ ಯಾವುದು ನಿರ್ಣಯ ಮಾಡೋದು? ಅನುಭವ. ಯಾವುದು ಮೂರನ್ನು ನೋಡೈತ್ ನೋಡು, ಅದು ನಿರ್ಣಯ ಮಾಡ್ತೈತಿ. ಎಚ್ಚರಿರುವಾಗ ಕನಸು ನಿದ್ರೆ ಇಲ್ಲ, ಕನಸಿರುವಾಗ ಎಚ್ಚರ ನಿದ್ರೆ ಇಲ್ಲ, ನಿದ್ರೆ ಇರುವಾಗ ಎಚ್ಚರ ಕನಸಿಲ್ಲ. ಯಾವುದಪ್ಪ ನಿರ್ಣಯ ಮಾಡೋದು? ಅನುಭವ. ಅದು ಹೇಗೆ ನಿರ್ಣಯ ಮಾಡ್ತೈತಿ ಅಂದ್ರೆ, ಅದಕ್ಕ ಪ್ರಮಾತೃವಿನ ವೇಷವನ್ನು ಧರಿಸಿ ಬುದ್ಧಿಯನ್ನು ಉಪಯೋಗಿಸಿಕೊಂಡು ವಾಕ್ಯನ ಮೂಲಕ ಹೊರಪಡಿಸ್ತೈತಿ. ಈಗ ಸರಿಯಾಗಿ ನೋಡಿಕೊಳ್ಳುವುದಕ್ಕೆ ಬಂತು ಅಂದ್ರೆ ಅನುಭವವೇ ನಿರ್ಣಯ ಮಾಡ್ತೈತಿ, ಉಳಿದವಳಿಗೆ ಗೊತ್ತಿಲ್ವಲ್ಲ. ಅದು ಈಗ ಹೇಗೈತಿ ಅಂದ್ರೆ, ರ ಅನ್ನುವ ಅಕ್ಷರವನ್ನು ಕೈ ಬರಿತೈತಿ, ಕಣ್ಣು ನೋಡ್ತೈತಿ. ಬರೆದದ್ಯಾವುದು? ಕೈ. ಕಣ್ಣು ನೋಡ್ದನ ಕೈಗೆ ಬರೆಯಕ್ ಬರ್ತೈತಿ? ರ ಅನ್ನೋತೀಗಿರ್ತೈತಿ ಅಂತ ಮೇಷ್ಟ್ರು ಹಾಕಿ ಕೊಟ್ಟಾಗ ಹೀಗೆ ಮಾಡಿಕೊಂಡೈತಲ್ಲ, ಕಣ್ಣಿಲೆ ನೋಡಿ ಹೀಗೆ ತಿದ್ದಿರುವುದು. ಅವಾಗ ನಮಗೀಗ ಏನ್ ಅನಿಸ್ತೈತಿ? ಕೈಲೆ ಬರೆಯುವುದು ಅಂತ ಅನಿಸ್ತೈತಿ. ಕಣ್ಣು ನೋಡಿಲ್ಲಪ್ಪ ರನ, ಕೈ ಬರಿ. ಯಾವ್ದಾರ ಹೊಸ ಅಕ್ಷರ ನಿಮಗೆ ಬರದೇ ಇರುವ ಇಂಗ್ಲಿಷೋ ಮರಾಠಿನೋ ಯಾವುದೇ ಇರ್ತೈತಲ್ಲ, ಬರೀರಿ ನೋಡೋಣ. ಮತ್ತ ಅದನ್ನ ಬರೆಯಕ್ ಬರ್ಬೇಕಾದ್ರೆ ಏನ್ ಬೇಕು? ಮರಾಠಿಯಲ್ಲಿ ರ ಹೇಗಿರ್ತೈತಿ ಅದು ಕಣ್ಣು ನೋಡಿದಾಗಲೇ ಕೈಯಿಂದ ಹೀಗೆ ಬರಿ, ಇಲ್ದಿದ್ರೆ ಬರುದಿಲ್ಲ. ಅದರ ಬರ್ದದ್ಯಾವ್ದು? ಕೈ. ಕೈ ಬರ್ತಕ್ಕ ನೋಡ್ರಿ ಹಿಂಗ ಏನ್ ಬರ್ತೈತಿ? ಕಣ್ಣು. ಕೈ ಮೂಲಕವಾಗಿ ಅದರ ಹಿಂದ ಈ ಜೀವದ ನೋಡು, ಕಣ್ಣನ್ನು ಉಪಯೋಗಿಸಿ ನೋಡಿ ಕೈಯಿಂದ ಬರಿತಾ ಇದ್ದಾನೆ. ಅದರಂತೆಯೇ ಇಲ್ಲಿ ಅನುಭವ ಪ್ರಮಾತೃವಿನ ವೇಷದಿಂದ ಬುದ್ಧಿಯನ್ನು ಉಪಯೋಗಿಸಿ ವಾಕ್ಯನ ಮೂಲಕ ಹೊರಪಡಿಸ್ತೈತಿ. ಈಗ ನಿರ್ಣಯ ಮಾಡಿರೋದು ಯಾವುದು? ಬುದ್ಧಿ. ಅದು
ಏನು ಅನುಭವ ಗೊತ್ತಾಯ್ತಲ್ಲ. ಅವು ಯಾಕೆ ಇದನ್ನು ಇಷ್ಟು ಬಿಡಿಸಿ ಹೇಳ್ಬೇಕಾಗೈತಿ ಅಂದ್ರ ಪ್ರಚಾರದಲ್ಲಿ ಬೇರೆ ಬಂದು ಬಿಟ್ಟೈತಿ, ಅದು ಗೊತ್ತಿದ್ದಾನ ತಿಳಿದೇನಿ ಅಂತ ಎತ್ತಾಗ ನಿಂತ್ಕೊಂಡು ಎಲ್ಲೇ ನಿಂತ್ಕೊಂಡು ತಿಳಿದೇನಿ ಅಂತ ಅಂದುಕೊಂಡ್ರೆ ಕೆಟ್ಟ ಹೋಗ್ತಾ ಇರ್ತಾರೆ ಮುಮುಕ್ಷುಗಳು ಜಿಜ್ಞಾಸುಗಳು ಅನ್ನೋದಕ್ಕಾಗಿ ಶಾಸ್ತ್ರ ಮತ್ತು ಇದನ್ನು ಬರೆದ ಬಲ್ಲವರು ನಮಗ ಎಚ್ಚರಿಕೆ ಕೊಡ್ತಾರೆ. ನೋಡ್ಕೊಳ್ರಪ್ಪ ಹೀಗೈತಿ ಅಂತ ನಾವು ನೋಡಿಕೊಳ್ಳುವುದಕ್ಕೆ ತಯಾರಾಗಬೇಕು. ಎಚ್ಚರದಲ್ಲಾಗಲಿ ಗೋಚರವಾಗುವ ತೋರಿಕೆಗಳು ನಮ್ಮ ಹೊರಗೆ ಇರುವಂತೆ ಆಯಾ ಕಾಲಕ್ಕೆ ತೋರಿಕೊಂಡಿರುವ ಅವುಗಳು ಆಯಾ ಅವಸ್ಥೆಗೆ ಕಟ್ಟು ಬಿದ್ದಿರುತ್ತಿವೆ. ಅದನ್ನು ಬಿಟ್ಟು ಅವು ತಾವೇ ಸ್ವತಂತ್ರವಾಗಿ ಇರುವುದೇ ಇಲ್ಲ. ಆದ್ದರಿಂದ ನಾವು ಒಂದು ಅವಸ್ಥೆಯನ್ನು ಬಿಟ್ಟು ಮತ್ತೊಂದನ್ನು ಪಡೆಯುವಾಗ ಕಳೆದು ಹೋದ ಅವಸ್ಥೆಯು ಸಂಪೂರ್ಣವಾಗಿ ನಮ್ಮನ್ನು ಬಿಟ್ಟು ಹೋಗುವುದೇ ಹೊರತು ಅದರ ಸಿಲುಕೇನು ನಮಗೆ ಅಂಟಿಕೊಂಡು ಉಳಿದುಕೊಳ್ಳುವುದಿಲ್ಲ. ಮತ್ತೆಲ್ಲಿಯಾದರೂ ತಾನೇ ಇದ್ದುಕೊಂಡಿರುವುದು ಇಲ್ಲ. ಈಗ ಎಚ್ಚರದ ಅವಸ್ಥೆ ಹೋಯ್ತು, ಎಚ್ಚರದಲ್ಲಿ ತೋರಿಕೊಳ್ಳುವ ಸಾಮಗ್ರಿ ಉಳಿದುಕೊಂಡಿರುತ್ತಿದೆಯೇ ಎಲ್ಲ. ಈಗ ಒಳ್ಳೊಳ್ಳೆ ಪಾತ್ರೆಯಲ್ಲಿ ಹಾಕಿರ್ತೀರಿ ಅಥವಾ ಕರ್ಪೂರನ ಪಾತ್ರೆಯಲ್ಲಿ ಇಟ್ಟಿದ್ದೀರಿ, ಕರ್ಪೂರ ಮುಗಿದು ಹೋಗಿದೆ, ಒಳ್ಳೊಳ್ಳಿನೂ ಇಲ್ಲ, ಮುಗಿದು ಹೋಗಿದೆ. ಆದ್ರೂ ವಾಸನೆ ಉಳ್ಕೊಂಡಿರ್ತೈತಿ ಆ ಪಾತ್ರೆಯಲ್ಲಿ. ಮೂಸಿ ನೋಡಿದ್ರೆ ಬೆಳ್ಳುಳ್ಳಿ ಹಾಕಿದ್ರೆ ಬೆಳ್ಳುಳ್ಳಿ ವಾಸನೆ ಐತಿ ಅಂತ ಕಾಣಿಸ್ತೈತಿ. ಕರ್ಪೂರ ಇಟ್ಟಿದ್ರೆ ಆ ಕರ್ಪೂರದ ವಾಸನೆ. ಎಚ್ಚರ ಹೋಯ್ತು, ಅದರ ವಾಸನೆ ಉಳ್ಕೊಂಡು ಕನಸಿನ ಅವಸ್ಥೆ ಬರ್ತೈತೆ. ಕನಸು ಹೋಯ್ತು, ಕನಸಿನ ವಾಸನೆ ಉಳ್ಕೊಂಡು ನಿದ್ರೆ ಬರ್ತೈತೆ. ನಿದ್ರೆ ಹೋಯ್ತು, ನಿದ್ರೆ ವಾಸನೆ ಉಳ್ಕೊಂಡು ಬರ್ತೈತೆ ಎಚ್ಚರ. ಮತ್ತೆ ಹೇಗಿದೆ, ಏನೇನೂ ಉಳ್ಕೊಳ್ಳುವುದಿಲ್ಲ. ಎಚ್ಚರ ಹೋಯ್ತು ಮುಗೀತು, ಕನಸು ಹೋಯ್ತು ಮುಗೀತು, ನಿದ್ರೆ ಹೋಯ್ತು ಮುಗೀತು. ಮತ್ತೆ ಎಚ್ಚರಕ್ಕೆ ಬಂದಾಗ ಎಚ್ಚರ ಕನಸು ನಿದ್ರೆ ಹೀಗೆ ಹೇಳ್ತೀರಲ್ಲ, ಯಾವ ಹೇಳ್ತತಿ ಮರಿಬ್ಯಾಡ್ರಿ. ಯಾವುದು ನೋಡೈತಿ ನೋಡು, ಯಾವುದು ನೋಡೈತಿ? ಇಂದ್ರಿಯಗಳು ನೋಡ್ಯಾವ, ಮನಸ್ಸು ನೋಡೈತ. ಅಷ್ಟೇ ಅಲ್ಲ, ಈಗ ಎಚ್ಚರದಲ್ಲಿರುವ ನಾನು ಅನ್ನೋನದನಲ್ಲ, ಇವನು ನೋಡ್ಯಾನ. ಕನಸನ್ನು ನಿದ್ರೆಯನ್ನು ನೋಡ್ಯಾನ, ಇಲ್ಲಿರುವ ನಾನು ಎಲ್ಲ. ಮತ್ತೆ ಯಾರು ನೋಡಿರುವವರು? ಅದು ಅನುಭವ. ಆದ್ದರಿಂದಲೇ ಹೀಗೆ ಇದೆ, ಒಂದಕ್ಕೊಂದಕ್ಕೆ ಸಂಬಂಧವಿಲ್ಲ ಅಂತ ಇದರಿಂದ ನಿರ್ಣಯ ಮಾಡಿಕೊಳ್ಳುವುದು 4ನೇ ಹೆಗ್ಗುರುತು ಅಂತ ಹೇಳಿದೆ. ಅವಸ್ಥೆಗಳು ಹೀಗೆ ಒಂದಕ್ಕೊಂದು ಸಂಬಂಧ ಪಡೆದೇ ತಾವೇ ಸ್ವತಂತ್ರವಾಗಿ ತೋರಿಕೊಳ್ಳುತ್ತಿರುವೆ ಎಂಬುದನ್ನು ಮನಸ್ಸಿಗೆ ತಂದುಕೊಂಡ್ರೆ ಅವು ಮೂರನ್ನು ಸಮದೃಷ್ಟಿಯಿಂದಲೇ ವಿಚಾರ ಮಾಡಿ ತತ್ವ ನಿರ್ಧಾರಣೆಯನ್ನು ಮಾಡಬೇಕೆಂಬ ತೀರ್ಮಾನವು ಹೊರಡುತ್ತದೆ. ಹೀಗೆ ನೋಡುವುದರಿಂದ ಒಂದಕ್ಕೊಂದಕ್ಕ ಸಂಬಂಧವಿಲ್ಲ. ತತ್ವವನ್ನು ತಿಳಿಯುವ ಪ್ರಸಂಗದಲ್ಲಿ ಎಲ್ಲಿಯಾದರೂ ಅಡ್ಡಿಯಾಗುವುದು. ಈ ಮನಸ್ಸು ಬುದ್ಧಿ ನೋಡ್ಕೊಂಡತಿ ಅಂತ ಇಟ್ಕೊಂಡ್ಬಿಟ್ರೆ ಅಡ್ಡಿಯಾಗಿ ತತ್ವ ಗೊತ್ತಾಗುವುದಿಲ್ಲ. ಅವಾಗ ನಮಗ ಅನುಭವದಲ್ಲಿ ನಿಲ್ಲುವುದಕ್ಕೆ ಬರುವುದಿಲ್ಲ. ಬರೇ ಇಂದ್ರಿಯ ಕರಣಾದಿಗಳಲ್ಲಿ ಇಲ್ಲಿಯೇ ನಿಂತುಕೊಂಡು ಓಡಾಡುವುದಕ್ಕೆ ಹೋಗ್ತೇವಿ. ತತ್ವ ನಿರ್ವಿಕಲ್ಪ ನಿರ್ವಿಶೇಷ ಅಂತ ಹೇಳ್ತದೆ ಶಾಸ್ತ್ರದಲ್ಲಿ. ಇವನು ಸವಿಕಲ್ಪದಲ್ಲೇ ಓಡಾಡ್ತಾನೆ, ವಿಶೇಷದಲ್ಲೇ ಓಡಾಡ್ತಾನೆ. ಎಂದು ಬರಬೇಕು, ಇಲ್ಲ ಬರುವುದಿಲ್ಲ. ಅದಕ್ಕಾಗಿಯೇ ಅನುಭವದಿಂದಲೇ ಇದನ್ನು ನಿರ್ಣಯ ಮಾಡಿರುವುದು. ಈಗ ಮನಸ್ಸು ಬುದ್ಧಿ ಅಂತ ಸಲೀಸಾಗಿ ಹೇಳುವುದು ಬಂದೈತಲ್ಲ, ಅವರಿಗೆ ಅನುಭವದಿಂದ ಇದು ಗೊತ್ತಾಗಿರುವುದು, ಉಳುಕಿ ಇಂದ್ರಿಯ ಕರಣಾದಿಗಳಿಗೆ ಗೊತ್ತಾಗುವುದಿಲ್ಲ ಅಂತ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ತತ್ವ ಇರುವಂತೆ ಗೊತ್ತಾಗುತ್ತಿದೆ. ಒಂದೇ ಅವಸ್ಥೆಗೆ ಹೆಚ್ಚಿನ ಬೆಲೆಯನ್ನು ಕೊಟ್ಟು ಮಿಕ್ಕೆರಡನ್ನು ಕಡೆಗಣಿಸುವ ಅಪೂರ್ಣ ದೃಷ್ಟಿಯು ದೂರವಾಗುತ್ತದೆ. ಹಿಂದೆ ಹೇಳಿಕೊಂಡು ಬಂದಿದ್ದಾರೆ, ವಿಚಾರ ಮಾಡುವಾಗ ಪೂರ್ಣ ದೃಷ್ಟಿಯನ್ನು ಉಪಯೋಗಿಸಬೇಕು.
ಮತ್ತು ಯಾವುದು ಹೇಗಿರುತ್ತದೆಯೋ ಹಾಗೆಯೇ ನಿರ್ಣಯ ಮಾಡುವುದಕ್ಕೆ ಅನುಭವ ಇರಬೇಕು ಅಂತ ಹೇಳಿಕೊಂಡು ಬಂದಿದೆ. ಈಗ ನಾವು ಒಂದೇ ಎಚ್ಚರದ ಅವಸ್ಥೆಯನ್ನಿಟ್ಟುಕೊಂಡು ನೋಡುವುದಕ್ಕೆ ಹೋದರೆ ಪೂರ್ಣ ದೃಷ್ಟಿಯಾಗುವುದಿಲ್ಲ. ಯಾಕಂದ್ರೆ ಕನಸನ್ನು ನಿದ್ರೆಯನ್ನು ಇರುವಂತೆ ನೋಡಲಿಲ್ಲ, ಎಚ್ಚರದ ದೃಷ್ಟಿಯಿಂದಲೇ ನೋಡುವುದಕ್ಕೆ ಹೋಗಿರುವುದರಿಂದ ಅದು ಇರುವಂತೆ ಹೇಳುವುದಿಲ್ಲ. ಅದಕ್ಕನ ಎಚ್ಚರದಲ್ಲಿ ಬಂದಾಗ ಏನ್ ಹೇಳ್ತತಿ, ಈ ಎಚ್ಚರದ ಪ್ರಮಾತೃ ಅದನಲ್ಲ, ಇವನೇನ್ ಹೇಳ್ತಾರ, ಏನೈತಿ ಕನಸಿನಾಗ ಏನೇನೋ ಸುಳ್ಳು ತೋರ್ತತಿ, ನಿದ್ರಿ ಏನೋ ಬಿದ್ದಿರ್ತೇವೆ, ಏನೋ ವಿಶ್ರಾಂತಿಗಾಗಿ ಬರ್ತದೆ ಅಲ್ರಿ. ಎಚ್ಚರದ ಗತಿ ಎಂದಾದ್ರೂ ಆದೀತ, ಎಚ್ಚರದಲ್ಲಿ ನೋಡು ವ್ಯವಹಾರ ಮಾಡ್ತೀವಿ, ಏನೇನೋ ಮಾಡ್ತೀವಿ, ಸಂಶೋಧನೆ ಮಾಡ್ತೀವಿ, ಇದರಂಗಾಗುತ್ತ. ಈಗ ಹೇಳುದು ಕನಸಿರುವಾಗ ಅದನ್ನ ನೋಡ್ಕೊಳ್ರಿ, ಅದು ಯಾಕೆ ತೋರ್ತತಿ, ಎಚ್ಚರ ಅಂತಾನು ತೋರ್ತತಿ. ಅಲ್ಲಿಯೂ ಸುಖ ದುಃಖಾದಿಗಳು ಬಂದ್ರೆ ಅದರ ನಿವೃತ್ತಿ ಮಾಡಿಕೊಳ್ಳುವುದಕ್ಕೆ ಅಲ್ಲಿ ಪ್ರಯತ್ನ ಮಾಡ್ತಿರೋ ಇಲ್ವೋ ಇದರಲ್ಲಿ ಒಂದು ಏನ್ ಚೈತಿ ಅಂದ್ರೆ ಅಲ್ರಿ, ಇಲ್ಲಿರುವಾಗ ಸದಾ ಕಾಲ ಇರ್ತೈತಿ, ಕನಸಿನ 5 ಮಿನಿಟ್ ಇರ್ತೈತಿ. ಈಗ ಹೇಳುವಾಗ ಯಾವುದು ದೋಷ ಐತಿ ಇದರಲ್ಲಿ, 5 ಮಿನಿಟು ಅಂತ ಹೇಳೋದು ಎಚ್ಚರದ ದೃಷ್ಟಿ ದೋಷ, ಅದಕ್ಕೆ 5 ಮಿನಿಟ್. ಕನಸಿರುವಾಗ 5 ಮಿನಿಟು ಅಂತ ಕನಸ್ತೈತೆ, 5 ಮಿನಿಟು ಅಂತಿದ್ರೆ ಮನೆ ಯಾಕೆ ಕಟ್ಟಿಸ್ತೀರಿ, ಮದುವೆ ಯಾಕೆ ಮಾಡ್ಕೊಂತೀರಿ, ಮಕ್ಕಳಿಗೆ ಸ್ಕೂಲ್ಗೆ ಯಾಕೆ ಕಳಿಸ್ತೀರಿ, 5 ಮಿನಿಟ್ ಇದ್ರೆ. ಅಲ್ಲಿರುವ ಪಂಚ ಯಾವಾಗ ಇದರ ಉಪಯೋಗ ಇದ್ದುಕೊಂಡೇ ಇದೆ, ಸತ್ಯ ರೂಪವಾಗಿಯೇ ಇರುತ್ತಿದೆ. ನಾನು ಇದರಲ್ಲಿಯೇ ಹುಟ್ಟಿ ಬೆಳೆದಿದ್ದೇನೆ, ನಮ್ಮಪ್ಪ ನಮ್ಮವ್ವ ಇದರಲ್ಲಿಯೇ ಹುಟ್ಟಿ ಮಾನ್ಯ ಸತ್ವಾದ್ರು. ಈಗ ಅನಿಸ್ತದೆ. ಕನಸಿರುವಾಗ ಅದು ಕನಸು ಅಂತ ಅನಿಸುವುದಿಲ್ಲ, ಎಚ್ಚರ ಅಂತ ಅನಿಸ್ತತಿ, ಎಚ್ಚರದಂತೆ ವ್ಯವಹಾರ ಮಾಡ್ತೇವೆ. ಆದ್ದರಿಂದ ಇರುವಂತೆ ನೋಡಿಕೊಳ್ಳಬೇಕು. ಇರುವಂತೆ ನೋಡಿಕೊಂಡ್ರೆ ಯಾವ ದೋಷವೂ ಇಲ್ಲದೆ ಸಲೀಸಾಗಿ ಗುರುತು ಮಾಡಿಕೊಳ್ಳುವುದಕ್ಕೆ ಬರ್ತದೆ. ಇದರಲ್ಲಿ ಒಂದು ನೆನಪು ಏನ್ ಇಟ್ಟುಕೊಂಡಿರುವುದು ಅಂದ್ರೆ ಅನುಭವ ಅಂತ ಹೇಳ್ತೈತೆ ಅಲ್ಲ, ಅನುಭವನ ಏನಾದ್ರೂ ಮಾಡಿ ವಾಡಿ ಹಾಯ್ರಿ, ಕದಕ್ ಹಾಯ್ರಿ, ಯಾವುದಕ್ಕಾರ ಹಾಯ್ರಿ, ಆ ಅನುಭವ ಅನ್ನೋದು ಬರ್ಬೇಕು. ಅದು ಬಂತ ನಾವು ಪಾರಾಗ್ತಾ ಇದ್ದೇವೆ. ಮತ್ತ ಅನುಭವ ಒಂದು ಬರದ ಉಳಿದ ಮಾತುಗಳು ಬೇಕಾದಷ್ಟು ಬರಲಿ, ಏನ್ ಬಂದ್ರು ಉಪಯೋಗ ಇಲ್ಲ. ಶರೀರೇಂದ್ರಿಯಾದಿಗಳಲ್ಲಿರುವ ಭಾವನೆ ನಮಗೆ ಬಿಡುವುದಿಲ್ಲ. ಯಾಕಂದ್ರೆ ತತ್ವ ಇರುವಂತೆ ಗೊತ್ತಾಗುವುದಿಲ್ಲ. ನೋಡಿ, ಮನೋಬುದ್ಧಿಗಳನ್ನು ಉಪಯೋಗಿಸಿದ್ರೆ ತತ್ವ ನಿಲುಕುವುದಿಲ್ಲ. ಪರಮಾತ್ಮ ತತ್ವ ಗೊತ್ತಾಗಬೇಕಾದ್ರೆ ಅನುಭವವನ್ನೇ ನಾವು ಉಪಯೋಗಿಸ್ತೀವಿ. ಅದಕ್ಕಾಗಿಯೇ ಈ ಅನುಭವದ ಹೆಚ್ಚುಗಾರಿಕೆಯನ್ನು ಹಿಂದೆ ಹೇಳಿ ಈಗ ಹೇಳುವಾಗ ಅನುಭವದ ಕಣ್ಣಿನಿಂದ ನೋಡಿಯೇ ನಿರ್ಣಯ ಮಾಡಬೇಕು. ಅವಸ್ಥೆಗಳಿಗೆ ಒಂದಕ್ಕೊಂದಕ್ಕೆ ಸಂಬಂಧವಿಲ್ಲ ಅಂತ ಹೇಳಿರು. ಯಾಕೆ ಸಂಬಂಧ ಇಲ್ಲ ಅನ್ನೋದು ಗೊತ್ತಾಯ್ತಲ್ಲ. ಒಂದಿರುವಾಗ ಇನ್ನೆರಡಿಲ್ಲ. ನೋಡಿ, ಎಚ್ಚರ ಎಂದೆಂದೂ ಕನಸನ್ನು ನೋಡಿ, ಕನಸು ಎಂದೆಂದೂ ಎಚ್ಚರ ನೋಡಿ. ನಿದ್ರೆ ಎಚ್ಚರ ಕನಸನ್ನು ನೋಡಿದ್ರೆ ಏನು, ಎಚ್ಚರ ಕನಸು ನಿದ್ರಿನ ನೋಡೇ. ಹೀಗಿರುವ ಸಂಬಂಧ ಅಂದ್ರೆ ಏನ? ಆದ್ದರಿಂದಲೇ ಈ ಅವಸ್ಥೆಗಳಿಗೆ ಒಂದಕ್ಕೊಂದಕ್ಕೆ ಯಾವ ಸಂಬಂಧವೂ ಇಲ್ಲ ಅಂತ ತಿಳ್ಕೊಳ್ಳುವುದು 4ನೇ ಹೆಗ್ಗುರುತು ಅಂತ ಹೇಳಿ. 4 ಅವರ